ಸೀಮೆಯ ಜನ ಎಲ್ಲಗ ಮನಸ್ಸು ತುಂಬಿದ ನಮಸ್ಕಾರ. ಸಾಯಿನ ಗವದ ಮಾತುಂಬ ಸ್ವಲ್ಪ ಜೊತೆಗೆ 19வது ಜನದೋಗೆ ಗಾಯತ್ರಿ ಮಂದಿರನೋಡಿಯ ವಿಳಕೋಪತಿ ನವೀನ್ ಸೋಮಿಕ ಸಿರಪ್ಪ ಹೇಗಿದ್ದಾರೆ ಅದು ನನಗೆ ವಿಡಿಯೋ ನೋಡೋ, ಅದನ್ನು ಪತ್ತಿಯ செய்திಯ ನಂಗೆ அடுத்த ವಿಳಕವ ನೋಡು. ಆದಿಮೂಲವ ಉಣರ್ತಿರ ಭೂರ್ಭುವ ಸ್ವಹಾಂಬ 2வது ಮಗನೋಗೆ ಭೂ ಎಂಬ ವಾರ್ತೆಗ ಒಡಂಬೂ ಬರ್ತ. ಭುವ ಎಂಬನೆ ಪ್ರಾಣಶಕ್ತಿ, ಅದಾವುದು ಉಸುರುಂದು ಹೇಗಾಕು ಒಂದೊಂದು ಮನಸ್ಸುನ ನೆಲೆಯಿಂದು ಹೇಗಾಕು. ಸುವಹ ಎಂಬನೆ ಅದು ಆತ್ಮವ ಉಣರ್ತಿರ. ತತ್ ಸವಿತೂರ್ ವರೇಣ್ಯಂ ಎಂಬ 3வது ಮಗನೋಗೆ ತತ್ ಎಂಬನೆ ಒಬ್ಬೊಬ್ಬಗೋಸು ಇಬ್ಬ ದೇವರು ಎಂಬ ಅರ್ಥ. ಸವಿತೂರ್ ಸವಿತಃ ಎಂಬನೆ ಸೂರ್ಯನ ಮಾಕೆ ಆಡುವ ಬೆಳಿಚಾಂದು ಹೇಗಾಕು. ಆತ್ಮಜ್ಯೋತಿಯ ಪರಂಜ್ಯೋತಿಯ ದೇವರು ಇದ್ದಾರೆ, ಪಾರಭಕ್ಷ ಇಲ್ಲಾದ ಸೂರ್ಯ ಒಳಿ ಮಾಕೆ ಎಲ್ಲಾಗ ಬೆಳಿಚವ ಕೊಟ್ಟುನು ಇದ್ದಾರೆ ಎಂಬುದು ಅರ್ಥ. ವರೇಣ್ಯಂ ಎಂಬನೆ ಅಪೇರ್ಪಟ್ಟ ದೇವರುನ ನೀ ತಲೈವಣಂಗು. ಬರ್ಗೋ ದೇವಶ್ಯ ಧೀಮಗಿ ಎಂಬ 4வது ಮಗನೋಗೆ ಬರ್ಗೋ ಎಂಬನೆ ಆಸಗೊಂದು ತೇಜಸ್ಸು, ಅದಾವುದು ತುಂಬಿದ ಬೆಳಿಚವ ದೇವರು ಇದ್ದಾರೆ. ದೇವಶ್ಯ ಎಂಬನೆ ದೇವರುಗ ನಿಗರಾದಾರು ಇಲ್ಲೇ, ತನ್ನ ಬಿಡಿ ಓಸತ್ಯಾವು ಎದುವೂ ಇಲ್ಲೇ ಎಂಬುದು ಅರ್ಥ. ಧೀಮಹಿ ಎಂಬನೆ ಅದನ್ನ ನೆನೆಚಿ ನೀ ಧ್ಯಾನ ಮಾಡು ಎಂಬತ್ತ ಅರ್ಥ. ದಿಯೋ ಯೋನ ಪ್ರಚೋದಯಾತ್ ಎಂಬ 5வது ಮಗನೋಗೆ ದಿಯೋ ಯೋನ ಅತೆಂಬನೆ ಒಳ್ಳೆಯ ವೆಳಿಚವಾನ ದೈವೀಗ ಬುದ್ಧಿ ಎಂಬ ಅರ್ಥ. ತುಂಬಿದ ಗವದ ಬುದ್ಧಿಯಿಂದ ಹೇಗಾಕು. ಪ್ರಚೋದಯಾತ್ ಎಂಬನೆ ಆತ್ಮಜ್ಞಾನ ವೆಳಿಚವ ಕೊಂಡು ದೇವರನ ಬುದ್ಧಿಂಬ ತುಂಬಿದ ಗವದೋಗೆ ಇಬ್ಬುದುಗ ಆಶೀರ್ವಾದವೂ ಅರುಳು ಮಾಡಿವಿ ದೇವರೇ ಎಂಬ ಪ್ರಾರ್ಥನೆಯ ಅದು ಉಣರ್ತಿರ. ಒಳ್ಳಿತಾಗಿಲಿ 1,000 ಆಗಿಲಿ ಎಂದು ಆಶೀರ್ವಾದ ಮಾಡುವ ದೇವಜನ ಮಕ್ಕವೇ, ನಾಯಿಗಾಯಿ ತುಂಬಿದ ಗವದ ಸೋಮಿ ಗಾಯತ್ರಿ ಮಂತ್ರವ ಏಗುದ ಅಂದ ಸಿಕ್ಕುವ ಫಲನಪತಿ ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಈಗ ಸ್ವಾಮಿಯಕ್ಕೆ ಇದ ಮಂದಿರನುடைய ವಿಳಕೆಲ್ಲವ ಅರುದೋದಿ ಗಾಯತ್ರಿ ಮಂದಿರನುடைய ವಿಳಕವ ನಂಗೆ ಉಣರುம்போದೇ ಅದನ್ನು ಎತ್ತಿ ನಂಗೆ ನಡೆಮೊರೆ ಪಡುತ್ತೋದು ಅತ್ತೆಂಬುದು ನೋಡೋನೆ. ಅದರಲ್ಲಿ ಆ ಓಂ ಎಂಬ ಮಂದಿರಗ ಆಸಗ ಸಿರಪಾಡದೆ ಅತ್ತ ಓಂ ಓಂ ಸೋಮ್ಯಕ್ಕೆ ಇದ್ರು ನೋಡಿ. ಆ ಓಂ ಎಂಬ ಆ ಪ್ರಣಮ ಮಂದಿರ ಬಂದು ಈ ಉಲಗತ್ತ ಅಂಡ ಸರಾಸರೆಲ್ಲ ಅಡಕ್ಕ ಆ ಮಂದಿರ ಓಂಗಾರಗೋಸೆ ಎಲ್ಲ ಅಡங்கிவிட்ற அந்த ஈர. ஆக அதை அந்த ஓம் ಎಂಬ எழுத்து ಎತ್ತೆ ಉರುವಾತು. ಆ ಓಂ ಎಂಬ எழுத்து மட்டும் ಓಂ ಎಂಬುದು ಎತ್ತೆ ಉರುವಾತು ಎಂಬುದನ್ನುಳ್ಳೆ ಅದರಲ್ಲಿ ಫಸ್ಟ್ ಬಂದದನ್ನು ಆ ಅತ್ತಂದು ಹೇಗೋದುಂಬ. ಆ ಎಂದಲೇ ಅದು ಭಗವಾನ ಕುರ್ಚಿರ. ಅದೇ ಮಕ್ಕೆ ಮಾ ಎಂದಲೇ ಅದು ಜೀವಾತ್ಮವ ಕುರ್ಚಿರ. ಅದೇ ಮಕ್ಕೆ ಆ ಹೂ ಎಂಬನೆ ಆ ಭಗವಾನುಗ ಈ ಜೀವಾತ್ಮ ಬಂದು ಅಡಿಮೇಂದ ಹೇಗಿರ. ಅದತ್ತ ಆ ಮಾ ಹೂ ಈ 3 ಸೇದುತ್ತಾ ಅದು ಓಂ ಎಂದು ಬಂದಿತ್ತು. ನನಗೆ ಎಲ್ಲವೇ ದಾರ ಅಂಡ ಸರಾಸರಿ ಇಬ್ಬ ಜೀವರಾಶಿಗೆ ಎಲ್ಲವೇ ಆ ಭಗವಾನುಡಿಯ ನಂಗೆ ಮಕ್ಕವ ಇದ್ದ, ನಂಗೆ ಶರಣಾಗದಿಯ ಇದ್ದ ಎಂಬುದು ಗೊತ್ತಾ ಒಂದು ಓಂ ಹೇಗಿರ. அதுதா ಅದನ್ನು ಮಂದಿರವ நாங்கள் தொடர்ந்து காயத்ரி மந்திரனுடைய சிறப்பு வந்து ஏகோனே ஏற்கனவே நாங்கள் ಅರದ ವಸಿಷ್ಠ ಮಹರ್ಷಿಗ ಧ್ಯಾನ ಮಾಡಿ ಮೊನ್ನೆ ಆ ಉಣರ್ವು ತೋರಿತು. ಈಗ ಆ ಹಿಮೇಮಲದೋಗೆ ವಿಶ್ವಾಮಿತ್ರರು ಕಡಿಮೆಯಾನ ಧ್ಯಾನದೋಗೆ ಇಬ್ಬನೇ ಆ ತವದೋಗೆ ಇಬ್ಬನೇ 11,000 ವರ್ಷಗಳ ಮೇಲೆ ಇದ್ದ. ಆಗ ಇಬ್ಬನೇ ತನಗೋಸು ಅಂದ ಉಡಲದೋಗೆ ಆ ದೈವಶಕ್ತಿಯೆಲ್ಲ ಒಂದು ಸೇದು ಆ ಬ್ರಹ್ಮರು ವಿಷ್ಣು ಶಿವನ್ ಎಲ್ಲವೇ ಸೇರ್ದು ತನ್ನುடைய ಕಡಿಮೆಯಾನ ಯಾಗವ ನೋಡಿ ತನಗ ಆ ಪಟ್ಟವ ಕೊಡ ಬ್ರಹ್ಮರ್ಷಿ ಮಂದ ಪಟ್ಟವ ಕೊಡ ಅಂದು ಹೇಗಿ ಆ ಓಜೆ ದಾರ ಕೇತರ ಅಂದರೆ ವಸಿಷ್ಠರು ಕೇತರ. ವಸಿಷ್ಠರು ಸರಿ ಈಸು ಕಾಲ ವಿಶ್ವಾಮಿತ್ರರು ಕೇತುಂಡೇ ಇದ್ದ. ಇಂದು ತಾ ಬಪ್ಪನೇ ನಂಗೆ ತನಗ ಪಟ್ಟವ ಕೊಟ್ಟು ಬಿಡ ತಿಂದಗಿ ತಾ ಮನಸ್ಸಿಗೋಸಿ ನೆನೆಚಿಂಡಿದ್ದ. ನೆನೆಚೋನಿಗೆ ಮೊದಲು ತನ್ನ ಆ ಎಣ್ಣದೋಗಿ ಏನ ತೋರಿತು ಅಂದರೆ ಉಣರ್ವದೋಗೆ ಆ ವಿಶ್ವಾಮಿತ್ರರುಡಿಯ ಆ ನೆತ್ತಿಯಿಂದ ಈ ಬಪ್ಪ ಆ ಪೂರ್ವದೋಗಿನ ಬಪ್ಪ ಆ ಉಳಿ ಒಂದು ತೋರಿತು. ಆ ಉಳಿ ಆ ಸೂರ್ಯ ಭಗವಾನುடைய ಉಳಿ ಆ ನೆರುಪು ಆಚಲ್ ಅದದೋಗೆ ಒಂದು ಮಂದಿರ ಶಕ್ತಿ ಉರುವಾತು. ಅದು ದಾರಗ ತೋರಿತು ಅಂದರೆ ಅದು ವಸಿಷ್ಠರ ಮಗರೇಸಿಗ ಆ ಬಂದು ಆ ಮಂದಿರ ಶಕ್ತಿ ಬಂದು ತನ್ನುடைய ಕಾದುದೋಗ ಬಂದು ಅದೇ ಒಲಿಚಿಂಡೇ ಇಟ್ಟು ತುಂಬ
ಸರಿ ಆಗ ಈಸಗ ತವದೋಗಿಂದು ಬಂದುಬಿಟ್ಟ ಇನ್ನೂ ಕೌಶಿಕ ಮಹಾರಾಜಗ ಏನು ಕೊಡೋದು ನಂಗೆ ಬ್ರಹ್ಮರ್ಷಿ ಬಂದ ಪಟ್ಟವ ಕೊಟ್ಟು ಬಿಡ ಅಂದಾಗಿ ತ ಮನಸಾರ ನೆನೆಸಿವಪ್ಪನೆ ಅಲ್ಲಿದು ಆ ಗಾಯತ್ರಿ ಮಂದಿರವ ಈ ಒಳಗೆಲ್ಲವ ಕಾಪ ಗಾಯತ್ರಿ ಮಂದಿರ ತನಗ ಉಣರ್ದದು ಆಗ ಉಣರ್ಮವನು ಏನಾಗಿದೆ ಅಂದರೆ ಇದನ್ನು ಎಲ್ಲವೂ ಅರುವುದು ಈ ಮಂದಿರವ ಉಲಗ ಮಕ್ಕಳೆಲ್ಲ ಹೇಗೆ ಕೊಡೋದು ಅದನ್ನು ಎಲ್ಲ ಎಡದೋಗಿ ಅದನ್ನು ಪರಪೋದು ಅದು ನೋಡಿ ಶಕ್ತಿಯಾನ ಮಂದಿರ ಎಂಬುದ ಇದು ವೇದ ಮಂದಿರ ನಾಲ್ಕು ಆ ವೇದದೊಳಗೆ ಇಂದು ಆ ಪುಳಿಂಜದ ಸಾರಥ ಬಂದು ಈ ಬಂದು ಗಾಯತ್ರಿ ಮಂದಿರ ಅಂದಿದ ಆಗ ವೇದங்களுடைய தாயந்தே ஈர ಒಂದು ಪಾದುಗಾಪು ಮಂದಿರ ಅಂತ ಈಗೀರ ಆ ಮಂದಿರನುடைய ಸಿರಪ್ಪ ನಿಂಗೆ ಗಾಯತ್ರಿ ಮಂದಿರ ನೋಡಿ ಕೇತು ನೋಡಿದೆ ಹೀಗೆಲ್ಲವೇ ನಂಗೆ ಮನೆದೊಗಡ ಒಂದು ಕಾಲರ್ ಟೋನ್ದೋಗಿಯೋ ಸೆಲ್ ಫೋನ್ದೋಗಿ ಬೀತುದಾರ ಅದೇ ಮಾಕೆ ನಂಗೆ ಒಂದು ಕಾಲಿಂಗ್ ಬೆಲ್ಲಿದೋಗಿ ಸತಿ ಅದನ್ನ ಹಾಕಿಲೆ ಆ ಗಾಯತ್ರಿ ಮಂದಿರ ಒಲಿಚಿರ ಇನ್ನೊಂದು ನಂಗೆ ಲೈಟ್ ಲ್ಯಾಂಪ್ ಒಂದಿಗಿರ್ತವ ಆ ನಂಗೆ ಆ ಲ್ಯಾಂಪ್ ನಂಗೆ ಮನೆಗೋ ಸಾಕನಿಯೋ ಆ ಮಂದಿರ ಒಲಿಚಿಂಡೇ ಇಟ್ರ ಆ ಮಂದಿರ ಏದಂದ್ರೆ ಓಂ ಭೂರ್ಭುವಃ ತತ್ಸವಿದುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾ ಇದನ್ನು ತೇನ ಮಂದಿರ ಒಲಿಚಿಂಡೇ ಬನ್ನಿ ಏನಾರ ಅಂತಲೇ ನಂಗುಡಿಯ ಉಳ್ಳದೋಗಾಡ ಅழுಕೆಲ್ಲ ಹೋಗಿ ನಂಗೆ ಆಸಗ ಬಂದು ಮನ ತೂಯ್ಮೆ ಆರಂಭ ಇದನ್ನು ಏನ ಹೀಗಿರ ಅಂದಲೇ ನಂಗೆ ಜನಗ ಸಾವಿರ ಇಟ್ಟು ಟೈಮ್ ಹೇಗೋಕ್ಕೂ ಇದ್ದಾರೆ ಇಲ್ಲೇ 108 ಮೊರೆ ಹೇಗೋಕ್ಕಿದ್ದಾರೆ ಈಗ ಒಂದು ಕಣಕು ಬಿತ್ತಾರೆ ಅದು 32 ಮೊರೆ 25 ಇಲ್ಲೇ ಒಂದು 8 ಮೊರೆ ಅದರಲ್ಲೊಂದು ಜನಗೊಂದು 3 ಟೈಮಲ್ಲಿ ಹೇಗೋದುಂಬ ಅದೆಲ್ಲ ಕರೆತು ಬೀತಿದ್ದಾರೆ ಅಲ್ಲಿ ನಂಗಾಲಿ ಏನು ಮಾಡೋದು ಮುಡಿದ್ರವೋ ಆ ಮಂದಿರವೇ ಹೇಗಲೇ ಆಸಗ ನಂಗೆ ಪುಣ್ಯ ಸಿಕ್ಕಿರಾಂಬುದುತ್ತಾ ಈ ಗಾಯತ್ರಿ ಮಂದಿರ ನುಡಿಯ ಮಗಿಮೆ ಈ ಮಗಿವೆ ಹೇಗೋನೆ ಇದನ್ನು ಎತ್ತೆ ಉಣರ್ದುದು ಇತ್ತಮಾಗ ಮಗಿ ಮಾಡಿದೀಯಾ ಅಂಬುದನ್ನ ನಡೈಮೂರದಾಗ ಉಣರ್ದುದಾರಿಯಾಮ ನೋಡೋಣ ಒಂದು ಮೊರೆ ಬಂದು ನಂಗೆ ಕಾಂಜಿ ಪೆರಿಯವಾಳ್ ಬಂದು ತನ್ನುடைய ಆಶ್ರಮದಾಗ ಇಬ್ಬನೇ ಕಾಂಜಿ ಮಾಡಾದೋಗಿ ಇಬ್ಬನೇ ಏನು ಮಾಡಿದ್ರು ಎಂಬ ಅಂದು ದೀಪಾವಳಿ ಜನ ಕೂಟ ನೆರೆಯ ಎಲ್ಲ ಸ್ವಾಮಿ ನಮ್ಮ ನೋಡೋದಕ್ಕೆ ಬಂದುಬಿಟ್ರು ಕಾಂಜಿ ಪೆರಿವಾಳ ನೋಡೋದು ಬಂದುಬಿಟ್ರು ಆಸಗ ಮಕ್ಕಳೆಲ್ಲ ಕುಳಿದುಕೊಂಡು ಇಬ್ಬನೇ ಆಗ ಒಂದೊಂದು ಜನವೂ ಮಂದಿರವೇಗಿನ ಬಂದರು ಎಂಬ ಆಗ ಒಂದು ಕಾಳಿವುಡ ಮಂದಿರವಾಗಲಿ ಸರಿ ಪರಾಶಕ್ತಿ ಮಂದಿರವಾಗಲಿ ಸರಿ ಲಕ್ಷ್ಮೀ ಉಡಲಿಯೋ ಸರಸ್ವತಿಯಲ್ಲೋ ಎಲ್ಲ ಮಂದಿರ ಹೇಗೋನೆ ಗಾಯತ್ರಿ ಮಂದಿರವ ಒಲಿಸಿದರು ಎಂಬ ಆ ಗಾಯತ್ರಿ ಮಂದಿರವ ಹೇಗೋನೆ ತನ್ನ ಅರಿಯಾದೆ ತಾ ಬಂದು ಅತೇನೆ ಕಣ್ಣ ಮುಚ್ಚಿ ಧ್ಯಾನ ಮಾಡಿಟ್ಟಿದ್ದಾಂಬ ಮಕ್ಕಳೆಲ್ಲವೂ ಆ ಮಂದಿರವ ಉಚ್ಚರಿಸಿ ಹೇಗಂಡೇ ಇದ್ದುರುಂಬ ಹೇಗೆ ಬೆರುಕ ಸಿಟಿ ಜಾಮ ಆಡೋನೆ ತನಗ ಎಂದುವೇ ಆ ಮಂದಿರೆಲ್ಲ ಬೆರಿಗಿ ಎಲ್ಲ ಓಪದ ಇಟ್ಟಲೆ ಮೊದಲೇ ಪ್ರಸಾದೆಲ್ಲ ಬೆತ್ತು ಕೊಡುಂದು ಇಟ್ಟಾರಂಬ ಅಂದೊಂದು ಜನ ಮಟ್ಟು ಆ ಪ್ರಸಾದವ ನಾ ಹೇಗೇನೆಯೋ ಆಗ ಕೊಡುಂದು ಇಟ್ಟರುಂಬ ಆಗ ಏನು ಮಾಡಿದ್ರುಂಬ ಆ ಧ್ಯಾನದೋಗಿದ್ದು ಎಲ್ಲ ಭಜನೆ ಪಾಡಿಂಡಿದ್ದಾರೆ ಒಳ್ಳೆಯ ಮಂದಿರ ವೇಗಿಂಡಿದ್ದಾರೆ ಆ ಜಾಮದೋಗೆ ತನ್ನುடைய ಉಣರ್ವು ಅತೇನ ಕಣ್ಣ ಮುಚ್ಚಿ ಧ್ಯಾನ ಮಾಡೋನೆ ಮೇಲೆ ಅದೇನ ಆ ಸ್ವರ್ಗಕ್ಕೆ ಹೋದಂಗೆ ಆ ಪರಮಾತ್ಮ ಕೂಡ ಕಲಂದಂಗೆ ಒತ್ತುಂಬ ಆಗ ತನ್ನ ಉಣರ್ವುದೋಗ್ತಾ ಹೇಗಿದ್ದಾರೆ ಆಗ ಏನ ಬಂದದ್ರುಂಬ ಆನಗ ಮಡಗೋಸು ಆ ಸ್ವಾಮೀಜಿ ಎಡಪಕ್ಕ ಒಂದು ಕುನ್ನ ಒಂದು 5 ವಯಸ್ಸಿನ ಒಂದು ಹೆಣ್ಣು ಕಾಲುಂಗ ಅದೇ ಸಲಂಗೆ ಕಟ್ಟಿ ಅದೇ ಜಿಲ್ 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 ಎಂದು ಅತೇನ ನಡೆದು ಬಂತುವ ಅದೆಲ್ಲ ತುಂಬಿದ ಮೊಗ ಒಳ್ಳೆ ಒಂದು ಬೊಟ್ಟ ಹಾಕಿ ಆ ಒಂದು ಪಸಂದಾದ ಜೋದಿ ಬಡಿವ ಮೊಗ ಅದೇನ ಹೋಗಿಸುವಪ್ಪನೇ ತನ್ನ ಕಣ್ಣುಗೆ ಅದು ತೋರೋನೆ ಅದೇನು ಆನಂದ ಬಡಿವ ನೋಡಿದಾಂಬ ನೋಡೋಣ ತನಗೊಂದು ಉಣರ್ವು ಶಕ್ತಿ ಬಂದುತ್ತಾ ದಾರ ಬಂದದಾರಂದರೆ ಗಾಯತ್ರಿ ಎಂಬ ಬಂದದವೆ ಆ ಗಾಯತ್ರಿ ಎಂಬುದು ದಾರ ಅದು ಬಂದು ಒಂದು ಲಕ್ಷ್ಮೀ ಒಡಿವಾಗೂ ಸರಿ ಪರಾಶಕ್ತಿ ನೋಡಿ ಒಡಿವಾಲು ಸರಿ ಸರಸ್ಸು ನೋಡಿ ಒಡಿವಾಗ ಸರಿ ಒಂದು ಆ ಗಾಯತ್ರಿ ಉರುವ ಅದೇನೇ ತೋರಿ ಬಂದುತ್ತು ಅದು ಏನಾಗ ಅಂದರೆ ಅದು ಉಳಿ ಒಡಿವ ಬಂದು ತಡದೆಂದಿಗೆ ತನಗೊಂದು ಉಳಿ ತೋರಿ ತುಂಬ ಅದನ್ನು ಎಲ್ಲ ಆ ಭಜನೆಲ್ಲ ಬೆರುಕಿ ಎಲ್ಲ ನೋಡೋನೆ ಸ್ವಾಮಿ ಧ್ಯಾನದೋಗಿದ್ದಾರೆ ಆಗೆಲ್ಲ ಕೇತುರುಂಬ ನಿಂಗೆಲ್ಲಗ ಯಾಕೆಂದರೆ ಇದು ಜ್ಞಾನ ಕಣ್ಣಿಗೂ ತೋರ್ರ ಊನ ಕಣ್ಣಿಗೂ ತೋರವ ಇಲ್ಲಿ ಅಂದ್ರೆ ನಂಗೆ ಹೇಗೋದು ಮುಡಿಯ ಆಲೆ ಈಗ ನಾ ಇಬ್ಬನೇ ಒಂದು ಅಮ್ಮನಕ್ಕೆ ಬಂದುಟ್ಟು ಹೋದರು ಅವಕ್ಕೆ ನೋಡಿ ಆ ಮೊಗವನ್ನೊಡನೆ ಆಸಗ ತೇಜಸ್ ಅಟ್ಟುತ್ತೋ ಆ ನೆತ್ತಿದಾಗ ಆಸಗ ಒಂದು ಉಳಿ ಅಟ್ಟುತ್ತೋ ನಾವು ಉಣರ್ದಿಂದಾಗಿ ಕಾಂಜಿ ಪೆರಿವಾಲ್ ಬಂದು ಆ ದೀಪಾವಳಿ ಜನದೋಗೆ ಆ ದೀಪ ಉಳಿ ಎತ್ತೆ ಪ್ರಕಾಶ ಬಂದು ಎಲ್ಲಗ ಮಕ್ಕಳೆಲ್ಲಗ ಆ ಇರುಳ ನೀಕಿ ಬಂದು ಆ ವೆಳಿಚವು ತಂದರು ಅದೇ ಮಕ್ಕೆ ಅಂದನು ಜನ ಎನ್ನ ಮನಸ್ಸಿಗೆ ಒಂದು ಉಳಿ ಬಂದುತ್ತು ಆ ತೆಂದಿಗೆ ತಾ ಹೇಗಿದಾಂಬ ಆಸಗ ಸಿಂಗರವಾದ ಆ ಜನದೋಗೆ ಒಂದು ಪಟ್ಟಾಸು ವೀಪನೆ ಆ ಪಟ್ಟಾಸು ಕಚ್ಚಿದ ಒಂದು ಉಳಿಬೇಕು ಅದೇ ಬೆಡಿಚಿರ ಅದಕ್ಕೆ ಮೇಲೆ ಎಲ್ಲ
பூதேகிண்டு வப்ட்ரா அதே மாக்கே நங்க ಈ ಒಡಂಬು ಸೇತಿ ಅತ್ತಮಾಕತೆ ಬಂದ್ರ ಬೆಳಿಚುವ ಅಟ್ರ ಪ್ರಕಾಶವ ಕತ್ತಿರ ಅದಕ್ಕೆ ಮೇಲೆ ಒಂದು ಜನ ನಂಗೆ ಬೂದಿಯಾಗಿಂಡು ವಪ್ನ ಅದಕ್ಕೆ ಮೊದಲು ನಂಗೆ ಈ ಮಂದಿರವ ಹೇಗಿಲೆ ಗಾಯತ್ರಿ ಮಂದಿರ ಹೇಗಿಲೆ ನಂಗೆ ಎಲ್ಲ ಫಲನೂ ಸಿಕ್ಕಿರ ಅಂತ ಹೇಗಿರ ಅದು ಮಟ್ಟ ಅಲ್ಲದೆ ಆಗ ಅದನ್ನು ಉಣರ್ந்து ಹೇಗಿದ ಅಂಬ ಅದಕ್ಕೆ ಮೇಲೆ ಎಲ್ಲಗ ಪ್ರಸಾದ ಎತ್ತಿ ಕೊಟ್ಟ ಅಂಬ ಆಗ ಸ್ವಾಮಿ ಹೇಗಿದ ಏನೇ ಕಣ್ಣು ಮುಂದಾಡು ಗಾಯತ್ರಿ ದೇವಿ ಬಂದುಟ್ಟು ಹೋದ ನಾ ಅದನ್ನು ಉಣರ್ಂದೆ ಅದಕ್ಕೆ ಬಂದು ಎತ್ತೆ ಉಣರ್ಂದೆ ಅಂದರೆ ನಾನು ಒಂದು ಅಡಿಯೇನಾಗಿದ್ದೆ ಸರಿಯಾನ ಕಡೇಸಿಗೊಂದು ನಾನೊಂದು ಫಲನ್ ಕೇಪ ಒಂದು ಅಡಿಯಾನಾಗೆ ಅಂದಲೆ ಎತ್ತಿಯೋದು ಒಂದು ಈ ಕಡವಳ ನೋಡೋದು ಒಂದು ನೆನೆಸಿದೆ ಏನೇ ಕಣ್ಣುಗ ಈ ಉರವದೋಗ ತೋರಿತ್ತು ಜ್ಞಾನದೋಗ ತೋರಿತ್ತು ಒಂದು ಮಕ್ಕಳಿಗೆ ಹೇಗೋನೆ ಅವಕ್ಕೆಲ್ಲ ಯಾವ ದಾರತಮಕ್ಕ ನೆನೆಸಿದಾರಿಯೋ ಉರುವದೋಗಿದ್ದರಿಯೋ ಹೆಂಗಿಗೂ ಆ ಉಣರು ಬಂದುತ್ತು ಅಂದಾಗೆ ಇದುರುಂಬ ಇದುತ್ತಾ ಆ ಗಾಯತ್ರಿ ಮಂತ್ರ ನೋಡಿಯ ಆ ಸಿರಪು ಇದುದೋಗೆ ಆ ಶಕ್ತಿಪತಿ ಹೇಗೋನೆ ಇದು ಸಿತ್ತರ್ಗಳು ಕೂಡ ಇದ್ರ ಉಣರ್ந்துಬಿಟ್ಟಾರ ಯಾಕಂದರೆ ಅವಕ್ಕೆ ಕಾಡುದಾಗ ತವ ಮಾಡಾನೆ ಧ್ಯಾನದಾಗ ಇಬ್ಬನೇ ಅದೇ ಮಂದಿರವೇ ಹೇಗಂಡೇ ಇದ್ದಾರ ತನ್ನುடைய ಉಡಲಪತಿ ಅರಿಯಾರು ತನ್ನುடைய ಉಯಿರಪತಿ ಅರಿಯಾರು ಹೊಟ್ಟೆಸಪ್ಪು ಅರಿಯಾರು ಆ ಗಾಯದೋಗತ್ತ ಆ ಒಡಂಬು ಇಯಕ್ಕಾಗಿಂಡೆ ಅಟ್ರ ಅದಕ್ಕೆ ಒಂದು ಹೊಟ್ಟೆಸಪ್ಪಗೊಂದಿಲ್ಲ ನೀರು ಇಲ್ಲೇ ಆ ಮಂದಿರವೇ ಹೇಗಂಡೇ ಇಬ್ಬನೇ ಆ ಉಯಿರ್ ಆற்றಲ್ ಬಂದು ಕೇದ್ ಮೇಲೋರಂಬ பொதுவாக யோகாதோகியோ ஏனைகிற ಅಂದರೆ ಇದು ಏಕ ಗಾಯತ್ರಿ ಅತನ್ಬೋದು ಕಾಯಂ ಕೂಟಲ್ ತಿರಿ ಅಂತ ಅದನ್ನು ಪರಿಚೋದು ಕಾಯಂ ಅಂದಲೇ ಈ ಒಡಂಬು ತಿರಿ ಅಂದ ಹೇಗೋನೆ ಅದು ಬ್ರಹ್ಮ ನಾಡಿ ಅಂತ ಹೇಗಿರಂಬ ಆಗ ಆ ಗಾಯತ್ರಿ ಅಂದ ಬ್ರಹ್ಮನಾಡಿ ಹೇಗೋನೆ ಈ ಮಂದಿರೆಲ್ಲವ ನನಗೆ ಹೇಗೆ ಇಡ್ಬಪ್ಪನೆ ಇದನ್ನ ಗಾಯತ್ರಿ ಮಂದವ ಎಲ್ಲಿ ನಂಗೆ ಪಾರಾಯಣ ಮಾಡಿ ಹಿಡ್ದವನೇ ನಂಗೆ ಒಂದೊಂದು ಸತ್ಸಂಗ ಹೋಗ್ಪನಿಯೋ ನಂಗೆ ನವೀನ್ ಸಾಯ್ಬೇಕು ಮೇಘನಾಥ್ ಸಾಯ್ಬೇಕು ಯಶೋದಮ್ಮಕ್ಕೂ ಎಲ್ಲಿ ಹೇಗಿದ್ದಾರೆ ಅಂದರೆ ಸತ್ಸಂಗದಾಗೆ ಆ ಗಾಯತ್ರಿ ಮಂದಿರವ ಉಲಚೋದೊಂದು ಇದ್ರು ನಾವು ಓದೋ ಟೈಮ್ ನಾನೇ ನೇರಡಿ ಓಪನ್ ನೋಡಿದೆ ನಂಗೆ ನವರಾತ್ರಿ ಬಿಡಾದೋಗೆ ಆ ಗಾಯತ್ರಿ 9 ಜನಬದೋಗಿಯೋ ಒಂದೊಂದು ಅಮ್ಮನಪತಿ ನೋಡೋನೆ ಆ ಗಾಯತ್ರಿ ಮಂದಿರ ನುಡಿಯ ಸರಪ್ಪು ಬಂದು ಪಾರಾಯಣ ಮಾಡಿದರು ಅವಕ್ಕೆ ನುಡಿಯ ಆ ಪಾಟೆಲ್ಲ ಪಾಡಿದರು ಮಂದಿರೆಲ್ಲ ಬೇಗನೆ ಆ ಅರಂಗವೇ ಅತೇನು ಒಲಿಚ್ಚಿ ನಿದ್ದಿತ್ತು ಎತ್ತಾಡೋದಲ್ಲೇ ಒಂದು ಹಿದಬ್ಬ ಇದು ಒಂದು ಸ್ವರ್ಗದೋಗಿ ಇದ್ದಂಗೆ ಅಟ್ಟುತ್ತೋ ಅಂದೊಂದು ಜನ ಮಟ್ಟಲ್ಲ ಹೇಗೂ ಓಲಿಯೋ ಒಂದೊಂದು ಆ ವಿಶೇಷ ಜನ ಅಲ್ಲಿ ಸರಿ ಅದು ಸಾಧಾರಣ ಜನವಲ್ಲಿ ಸರಿ ನಿಂಗೆ ಒಂದೊಂದು ಜನ ಮನಗ ಹೇಗೆ ಕುನವಾಗಿ ಹೇಗೆ ಕೊಡಿವಿ ಗಾಯತ್ರಿ ಮಂದಿರವ ಏಕೆಂದರೆ ಆ ಗಾಯತ್ರಿ ಮಂದಿರವ ಕುನವೇ ಅಂತ ದೊಡ್ಡವಗಟ್ಟ ಹೇಗೋನೆ ನಂಗೆ ಇರುಳ್ನಿಗೆ ಅರಿಯಾಮೆ ಬೆಲಗಿ ಅರಿವು ಬಂದರ ಅಂಬುದು ಗೊತ್ತಾ ಆ ಗಾಯತ್ರಿ ಮಂದಿರವ ಹೇಗೀರ ಇದನ್ನು ಕುನವೇ ಹೇಗೋನೆ ಜ್ಞಾಪಕ ಶಕ್ತಿ ಬಂದು ಅಧಿಗಮಾರ ಅವಕಾಗ ಅದೇ ಮಾಕೆ ದೊಡ್ಡವಕ್ಕೆ ಹೇಗೋನೆ ಅವಕ್ಕುಳುಡಿಯ ಆ ಎಣ್ಣೆ ಎಲ್ಲ ತೂಯ್ಮೆಯಾರ ಆಗ ಎಲ್ಲ பொதுமக்கள் ಸೇದು ಹೇಗನೆ ಕೂಟು ಪ್ರಾರ್ಥನೆದೋಗೆ ಈ ಉಲಗ ಮಕ್ಕಳೆಲ್ಲ ನನ್ಮೆ ಸಿಕ್ಕಿರ ನಂಗಗ ಮಟ್ಟ ಇಲ್ಲಾಮೆ ಎಲ್ಲಾಗೂ ನನ್ಮೆ ಸಿಕ್ಕಿರ ಅಂಬುದೈತಾ ಈ ಗಾಯತ್ರಿ ಮಂದಿರ ವೇಗು ಅಂದಾರ ಆಗ ಈ ಸ್ವಾಮಿಕ ಏನೆಂದರೆ ಆ ಸಿತ್ತರುಗಳು ಕೂಡ ಧ್ಯಾನ ಮಾಡೋನೆ ಆ ಬ್ರಹ್ಮನಾಡಿ ಎತ್ತೆ ಮಾಡಿದಂದರೆ ಆ ಕಾಯಪಟ್ಟ ಅದ ಒಡಲು ಏನಾದುಂಬ ಆ ಬ್ರಹ್ಮನಾಡಿಯ ಅವಕ್ಕ ಅಡಿ ಮೂಲಾಧಾರ ಅಂದ ಮೇಲೆ ಎತ್ತಿನ ಬಪ್ಪನೆ ಆ ಗುಂಡಲ್ಲಿ ಸತಿ ಹೋಗಿ ಆ ನಂಗೆ ಮಾಡಿದ ಧ್ಯಾನದೋಗೆ ಆ ಒಳಿ ಮೇಲೆ ಅದೇ ಬಂದರ ಅದೇನ ಅದು ನೆರುಪಾற்றಲ್ ಅಂತ ಹೇಗಿರ ಆಗ ಈ ಮೂಲಾಧಾರ ಮೂಲವಾಗ ಅದೇನು ನೆರುಪಾற்றಲ್ ಅದೇ ಮೇಲೆ ಬಂದು ಆ ಒಡಂಬುದೋಗೆ ಇದ್ದು ಮೇಲೆ ಬಂದು ನೆತ್ತಿಗೆ ಬಂದು ಒಂದು ಉಳಿಯ ತಂದರಾಂಬ ಆ ಉಳಿಯ ತಪ್ಪನತ್ತ ಅದತ್ತ ಗುಂಡಲನಿ ಶಕ್ತಿಯಿಂದ ಹೇಗಿರ ಯೋಗದಾಗ ಹೇಗಿರ ಇದೆಲ್ಲ ಏನೋ ಬಿತ್ತಿದಲ್ಲೇ ಈ ಬಂದು ಗಾಯತ್ರಿ ಮಂದಿರ ನುಡಿಯ ಸರಪ ಬಿತ್ತುತ್ತಾ ಇದ್ದಾರೆ ಆಗ ಈ ಗಾಯತ್ರಿ ಮಂದಿರ ನೋಡಿ ಎಸ್ಸೆಗೆ ಸೆರಪಡೋದು ನೋಡಿ ಇದನ್ನು ನಂಗೂ ಒಂದೊಂದು ಜನವು ಧಾರಾಳ ಮುಡಿದ್ರಲ್ಲ ಎಲ್ಲಾಗಲೇ ಕಟ್ಟಾಯಿ ನಂಗೆ ಮುಡಿದರ ಇದನ್ನು ಒಂದು ನಿಮಿಷತ್ತ ನೋಡಿ ನಮ್ಮ ಹೇಗೆ ಬಿಡಾಕು ಅಲ್ಲ ಹೇಗೋನೆ ಒರ್ಕುದು ಹೇಗೋದು ಹಗುಲು ಹೇಗೋದು ಸಂತೆ ಹೇಗೋದು ಅಂತ ಹೇಗಿರ ನಂಗಾಲ ಹೇಗೋ ಮುಡಿದರವು பொதுவாக ஒருக்குது ಹೇಗೆ ಅಂದರೆ ನಂಗೆ ಕಿഴಕು ಮಗ ಒಂದು ಕಿഴಕು ದಿಸೆ ನೋಡಿ ನಂಗೆ ಕೈಯೇ ಬಂದು ನಂಗೆ ಆ ಮಂದಿರವ ಹೇಗೋದೊಂದು ನಂಗೆ ನೆನೆಸಿಬಿಟ್ಲೆ ನಂಗೆ ಕೈಯ ಮೊಗ ನೇರ ಬೀತು ಅದನ್ನು ನಂಗೆ ಗಾಯತ್ರಿ ಮಂದಿರವ ಉರುಕುದು ಟೈಮ್ ಹೇಗೋದು ಹಗುಲು ಟೈಮ್ ಬಂದಲೇ ನಂಗೆ ಕೈಯೇ ಬಂದು ನಂಗರುಡಿಯ ಅದೇನ ನೆಂಜಿಗೂ ನೇರ ಬೀತು ನಂಗೆ ಮಂದಿರ ಹೇಗೋದು ನಂಗೆ ಸಂತು ಟೈಮ್ ಹೇಗೋನೆ ನಂಗರುಡಿಯ ತೊಪ್ಪಳು ಕುಡಿಯಿಂದ ಅರ್ಥವ ಅಲ್ಲಿ ಪಕ್ಕ ಬಿತ್ತು ನಂಗೆ ಆ ಮಂದಿರವೇ ಹೇಗೋನೆ ಅದನುಡಿಯ ಉನ್ಮೆಯಾನ ಪವರ್ ಬಂದು ನಂಗೆ ಸಿಕ್ಕಿರ ಅಂತ ಹೇಗಿರ ಆಸಗ ಶಕ್ತಿವಾಯ್ದ ಮಂದಿರವ ನಂಗೆ ಒಂದೊಂದು ಜನ ಹೇಗೋನೆ ನಂಗೆ ಕುಟುಂಬ ಎಲ್ಲ ಬಂದು ಒಂದು ಸುಭಿಕ್ಷವಾಟ್ರ ಎಲ್ಲಗ ಅರಿಯಾಮೆ ನೀಂಗಿ ಅರಿವುಳಿ ಬಂದರ ಎಲ್ಲಗ ಮನ ತೂಯ್ಮೆ ಯಾರಂತ ಹೇಗಿರ ಇದು ತಾ ನೋಡಿ ಸರಪ ಇದ್ದಾರೆ ನಂಗೆ ಇತ್ತು ಮಂದಿರ ವೇಗಿನ ಇದೆಲ್ಲ ಏನಗ ದೇವರ ಪತಿಗಿನ ಆ ಗಾಯತ್ರಿ ಎತ್ತಿದ್ದೇವೆ ಅದು ಶಕ್ತಿ ಬಡಿವಾ ಇದ್ದಾನೆ ಸರಿಯಾ ಅದು ಮುಂದೆ ಇಚ್ಛಾ ಶಕ್ತಿ ಜ್ಞಾನ ಶಕ್ತಿ ಕಿರಿಯಾ ಶಕ್ತಿ ಓಂ ಆದಿಶಕ್ತಿ ಮಹಾಶಕ್ತಿ ಪರಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಹಾಗೆ ಆ ಶಕ್ತಿ ಬಡಿಯುವಾಗ ಆ ದೇವ
ದೇವರಿಬ್ಬನೇ ನಂಗೆ ಒಣಗಿಲೆ ನಂಗೆ ಮನ ತುಂಬ ಅದು ಏನೋ ಅಮೇದಿ ಸಿಕ್ಕಿರ ಒಂದು ಆತ್ಮ ತೃಪ್ತಿ ಸಿಕ್ಕಿರ ಅಂದು ನಂಗೆ ಹೇಗಿಂಡು ಇಂದಿನ ವಿಳಕವನಂಗ ಗಾಯತ್ರಿ ಮಂದಿರನುடைய சிறப்பனங்க ಕೇತುವುದು ಇದನ್ನು ನಂಗೆ தொடர்ச்சிಯಾಗಿ அடுத்தது ನಂಗೆ ಸಾಯಿನ ಗವದ ಮಾತುಂಬ ಈ சொற்பொழிவுதொகை ಗಾಯತ್ರಿ ಮಂದಿರನುடைய ಆ ವಿಳಕವ ಪற்றி ನಂಗೆ ನವೀನ್ ಸೋವಿಕ ಹೇಗೀರ ಅದರ ವಿಡಿಯೋவை ನೋಡಿವಿ ಅದರ ಮೇಲೆ ಅದರ ಸಿறப்பான ವಿಳಕವ ನಂಗೆ ನೋಡ ಆವತ್ತೊಂದವು ಆ ಶಕ್ತಿ ನಂಗವ ಕಾತು ರಕ್ಷಾ ಶಕ್ತಿಯಿಂದ ಗವನ ಉರುವವ ಹೆತ್ತೈನ ಮಕ್ಕವ ಇವ ದೈವ ಪಿರಿವಿಗಳೇ ಗಯಂತಂ ತ್ರಯತೆ ಇತಿ ಗಾಯತ್ರಿ ಅತ್ತೆಂಬನೆ ಎಂದೂ ನಂಗವ ಕಾತು ಬಪ್ಪವಕ ಎಂದೂ ನಂಗವ ಕಾತು ನಿಬ್ಬವಕ ಅಂಬುದುತ್ತ ಅರ್ಥ ಇದು ಗಾಯತ್ರಿ ಮಂತ್ರಗ ಉಂಡಾನ ಇನ್ನೊಂದು ಅರ್ಥ ಗಾಯತ್ರಿ ಮಂತ್ರವ ಮನಸಾರೆ ಯೋಗನೆ ನಂಗ ಸುತ್ತಿ ಒಂದು ಕವಚ ಉರುವಾರ ಆ ಕವಚ ಗಾಯತ್ರಿ ಅಮ್ಮನ ರಕ್ಷಾ ಶಕ್ತಿಯಿಂದ ಉರುವಾರ ಎಲ್ಲಾ ಕಾಲಘಟ್ಟನಗಿಯೂ ಎಲ್ಲಾ ಆಪತ್ತೊಂದವು ಆ ಶಕ್ತಿ ನಂಗವ ಕಾತು ಬಂದರ ಗಾಯತ್ರಿ ಮಂತ್ರವ ಏಗುನೆ ಸಿಕ್ಕುವ ಬೇರೆ ಫಲನೆಲ್ಲ ಏನಂದಲೆ ಗಾಯತ್ರಿ ಮಂತ್ರವ ಸರ್ವರೋಗ ನಿವಾರಣಿ ಗಾಯತ್ರಿ ಎಂದು ನಂಗೆ ಏನ ಗಾಯತ್ರಿ ಮಂತ್ರವ ಏಗುನೆ ಎಲ್ಲಾ ನೋಯ್ ನುಡಿಯೂ ತೀರಿ ಮೈಯಿಗ ಹರಸವು ಮನಸ್ಸಿಗೂ ಸಂತೋಷವೂ ಸಿಕ್ಕಿರ ಸರ್ವ ದುಃಖ ಪರಿಹಾರಿಣಿ ಗಾಯತ್ರಿ ಎಂದು ಏನ ಗಾಯತ್ರಿ ಮಂತ್ರವ ಬುಡಾದ ಒಂದು ಮನಸ್ಸು ಮಾಡಿ ಏಗುನೆ ಮಾಡಿದ ಪಾಪ ಎಲ್ಲಾಗ ವಿಮೋಚನವೂ ಸಿಕ್ಕಿರ ಅನುಭೂತಿ ನಿಬ್ಬ ಎಲ್ಲಾ ದುಃಖಗೂ ಪರಿಹಾರವೂ ಆರ ದುಃಖವೂ ಕಷ್ಟವೂ ಒಂದು ಆತ್ಮ ಅನುಭವಿಸೋದಕ್ಕೆ ಕಾರಣ ಆ ಆತ್ಮಜ್ಞಾನವ ಅಡಂಜಾದ ಅಡದೆ ಅದೇ ಸಮಯದೊಗೆ ಫಲಜನ್ಮವ ಮಾಡಿದದು ಈಗ ತಲೆವಿಧಿಯ ಮಾರಿ ಅದನ್ನು ಈ ಕಾಲಘಟ್ಟನಾಗ ಅನುಭವಿಸೋದು ಅಡದೆ ಅತ್ತಾಪನೆ ಪೂರ್ಣ ನಂಬಿಕೆಯೋಡ ದೇವ್ರನ್ನ ನೆನಪುದೋಗೆ ಗಾಯತ್ರಿ ಮಂತ್ರವ ಏಗುನೆ ನಂಗೆ ತಲೆ ವಿಧಿಯವೂ ತೀರ್ತಾಕು ಒಳ್ಳೆಯ ನೆಮ್ಮದಿಯಾನ வாழ்க்கைಯೂ ಅಮಂಜಿರ ಸರ್ವವಾಂಚ ಫಲಸಿದ್ಧಿ ಗಾಯತ್ರಿ ಗಾಯತ್ರಿ ಮಂತ್ರವ ಏಗುನೆ ಏಗಿನೇ ಇದ್ದಿಲೆ ಎಲ್ಲಾ ವಿಧವಾನ ಪ್ರಾರ್ಥನೆಯೂ ನೆರವೇರಿರ ಎಲ್ಲಾ ಪ್ರಾಪ್ತವೂ ಸಿಕ್ಕಿರ ಆತಿಕ್ಕಿ ಒಲಗವ ಕೊರ್ಚಿ ಎಲ್ಲಾವೇ ದೇವ್ರತ ಎಲ್ಲಾವೇ ದೇವ್ರಿಗಾಯ್ತಾ ಅಂದು ಉಣರ್ತವ ಆದಿಪರಾಶಕ್ತಿಯ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗಾಯತ್ರಿ ಮಂತ್ರ ಅಂದ ಆತ್ಮಜ್ಞಾನ ಎತ್ತೆ ಸಿಕ್ಕಿರ ಮುಕ್ತಿಯು ಎತ್ತೆ ಸಿಕ್ಕಿರ ಎಂಬುದನ್ನ ಪತಿ ನಾ ಮಾತಾಡ್ನೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ ಎಲ್ಲವೂ ನಂಗೆ ವಿಡಿಯೋ ನೋಡಿದಾರಿ ಅದನ್ನು ಗಾಯತ್ರಿ ಮಂದಿರನುடைய ವಿಳಕವ ಸ್ವಾಮಿ ಅಪರ ಸಿರಪ ಇದ್ದಾರ ಅದೊಗೆ ನಂಗೆ ನೋಡೋನೆ ಸರ್ವ ರೋಗ ನಿವಾರಣೆಯಿಂದ ಹೇಗಿದ್ದಾರೆ ಎಲ್ಲ ನೋಯ್ ನೊಡಿಯೆಲ್ಲ ನಂಗೆ ಬಿಟ್ಟು ತೀರಿವೋರ ಅದೇ ಮಾಕೆ ನಂಗೆ ಈ ದುಃಖವ ದಾರೆಲ್ಲ ಅನುಭವಿಸಿಕೊಂಡಿದ್ದವೋ ಅದೆಲ್ಲ ನಂಗೆ ಬಿಟ್ಟು ವಿಲಗಿವೋರ ಅದಲ್ಲದೆ ಈ ಆತ್ಮ ಬಂದು ಆ ಪರಮಾತ್ಮ ಅಡೆಯುವುದಕ್ಕೆ ಮುಡಿಯಾದ ಕಾರಣದೊಗೆ ಅದು ಅಲ್ಲದುಂಡು ಅಡದೆ ಅದು ಏಕಂದರೆ ನಂಗೆ ಮುಂದೆ ಜನ್ಮ ಮಾಡಿದ ಪಾಪ ಕರ್ಮ ವಿನಯಗಳೆಲ್ಲ ಬಂದು ನಂಗೆ ತೊಡರ್ದು ಒಂದು ಅಡವನೆ ಇನ್ನೂ ನಂಗೆ ಅದನ್ನು ಬಿಟ್ಟು ಬೇರೆಯವರು ತೋಪದಿಗೆ ಏನು ಮಾಡೋದು ಒಮ್ಮನೆ ಈ ಮಂದಿರವ ತೊಡರ್ದು ಹೇಗೋನೆ ನಂಗೆ ಆ ಪಾಪ ಎಲ್ಲ ನಂಗೆ ಬಿಟ್ಟು ಓರಾಂಬದುಗಾಯ್ತಾ ನಂಗೆ ಮಂದಿರವ ಇನ್ನೂ ಹೇಗಿದ್ದಾರೆ ಅದೇ ಮಾಕೆ ಒಂದೊಂದು ಜನವು ನಂಗೆ ಪ್ರಾರ್ಥನೆ ಮಾಡೋದು ಆ ದೇವರ ಸಾರೋಗಿ ನೆರವೇರೋದಕ್ಕೆ ಏನು ಮಾಡೋದು ಅಂದರೆ ನಂಗೆ ತೊಡರ್ದು ಮಾಡ ಆ ಪಾರಾಯಣ ಆ ಬಂದು ಮಂದಿರತ ಆ ದೇವ್ರ ಸೇದರ ನಿಂಗಲುடைய ವಿಳಕಲ್ ಎತ್ತಪ್ಪನೆ ನಂಗೆ ಮಾತಾಡೋನೇ ಓಂ ಎಂಬನೇ ನಂಗೆ ಒಂದು ಉಣರ್ವು ಸಿಕ್ಕಿರ ಈ ಮಂದಿರವು ಹೇಗೆ நம்முடைய அடிவயிறுந்த ಒಂದೊಂದು ಉರುಪು ಅದೇ ತೂಯ್ಮೆ ಅಡಂಜಿಟ್ಟು ಬಂದರಾಂಬ ಅಡ ನೋಯ್ ನೋಡಿ ಎಲ್ಲ ಸರಿಯಾಗಿ ಬಂದರ நம்முடைய எண்ணங்களெಲ್ಲ ಅದೇ ತೂಯ್ಮೆ ಹಾಕ್ಬೋದು ಅದೇನು ಒಂದೊಂದು ಉರುಪು ಒಂದು ಅದುಗ ಆ ಮಂದಿರಗೆ ಎಣಂಜಿ ಹೋಯ್ಪರಾಂಬ ಆಗ ಇತ್ತಮಾಕೆಲ್ಲ ಆಡೋನೆ ಆ ಮಂದಿರನುடைய ಸಿರಪ್ಪನುடைய ವಿಳಕವತ್ತ ಸ್ವಾಮಿಗೆ ಅಪ್ಪರ ಸಿರಪ್ಪ ಇದ್ರು ಅದೋಗೆ ಏನ ತೂಯ್ಮೆಯಾರ ಮೊದಲೇಗೋನೆ ಒಂದು ಉಳ್ಳ ತೂಯ್ಮೆಯಾರ ಮನ ತೂಯ್ಮೆಯಾರ ಅಂತ ಹೀಗಿರ ಅದು ಎತ್ತದು ನಂಗೆ
புற தூய்மை நீரால் அமையும், அகத்தூய்மை வாய்மையால் ಕಾಣಪடும் ಅಂದಾರ. ನಂಗೆ ಉಡಂಬು ಏಸಾಗ ಅಳುಕಟ್ಲಿಯೋ ಅದನ್ನು ನಂಗೆ ಸರಿ ಮಾಡೋದುಗ ನಂಗೆ ಏಸಾಗ ನೀರು ಬೇಕಾಟ್ಟಿ ಏನ ಸೋಪು ಬೇಕಟ್ಲು ಹಾಕಿ ನಂಗೆ ಉಡಲ್ ನೋಡಿಯ ಆ ಒಂದು ಪುರಪ್ಪೋಗೋದು ಎಲ್ಲವ ನಂಗೆ ತೂಯ್ಮೆ ಮಾಡಿಬಿಡೋಕು ಅಲ್ಲಿ ಅಗದೋಗ ತೂಯ್ಮೆ ಹಾಪುದುಗ ಉಳ್ಳಿ ಆ ಮಂದಿರದೋಗತ್ತ ನಂಗೆ ತೂಯ್ಮೆಯಾರ ಅದು ಈ ಗಾಯತ್ರಿ ಮಂದಿರ ಹೇಗೋನೆ ನಿನಗ ಒಂದೊಂದು ಜನವೂ ನಿನ್ನಲ್ಲಿ ಒಡನ್ಬೋದು ಮಾಡಿದ್ರ ಅದು ಎಂದು ಒಂದು ತಿಂಗುವ 2 ತಿಂಗುವ 3 ತಿಂಗುವ ಅಂತ ಬಪ್ಪನೆ ಉಣ್ಮೆಯಾಗವೇ ಉಣರ್ವು ನಂಗೆ ತೋರ್ರ ಮುಗದ ಒಂದು ತೇಜಸ್ ಬಂದರ ಅಂಬುದನ್ನ ಇದು ಉಣ್ಮೆಯ ಹೇಗೆ ಉಣರ್ந்தವಕ್ಕ ಇದೊಂದು ಪೊಯ್ ಮಾತು ಅಲ್ಲ, ಅದು ಉಣರ್ந்தವಕ್ಕ ಅದನ್ನುடைய ಶಕ್ತಿಪತಿ ಹೇಗಿದ್ದಾರೆ. ಆಗ ಗೀತೆದೊಗೆ ಕೂಡ ಕೃಷ್ಣ ಪೆರುಮಾನ್ ಹೇಗಿದ್ದಾರೆ, ನಾ ಏನಂದರೆ ಗಾಯತ್ರಿ ಮಂದಿರಮಾಗ ನಾನು ಇರಿಕೇನೆಂದು ಹೇಳಿದ್ದಾರೆ. ಸರಿಯಾ? ಆಗ ಆ ಗೀತೆದೊಗೆ ಬಪ್ಪನ ಭಗವದ್ಗೀತೆದೊಗೆಯೋ ಆ ಪಂಚಪಾಂಡವರುಗಳು ಆಸಗ ಒಂದು ವನವಾಸ ಹೋಗಿ ಬಪ್ಪನೆ ಏನೇನವೋ ಕಷ್ಟಪಟ್ಟಿದ್ದಾರೆ. ಎಸವೂ ಅವಕ್ಕೆ ಸಂಗಡೆಲ್ಲ ಬಂತಡದೆ ಉಯಿರಿಗೆ ಆಪತ್ತು ಬಂತಡದೆ ಆಗಿನ ಟೈಮದೊಗೆ ನಂಗೆ ಕೃಷ್ಣ ಪೆರುಮಾನ ಕೊರಚೋದು ಕೃಷ್ಣ ಎಂದು ಹೇಗೋನೆ ನೀ ಕೃಷ್ಣ ಅಂದಲೇ ಸರಿ ಆದರೆ ಬೂರ್ ಭುವಶ್ವಗ ತತ್ಸವಿ ದುರ್ವರೇಣ್ಯಂ ಅತ್ಯಂದಿಗೆ ಆ ಗಾಯತ್ರಿ ಮಂದಿರವ ಎಲ್ಲ ಒಲಿಚಿದ್ರು ಎಂಬ ಆಗ ಬಂದು ಅಲ್ಲಿಯ ದೇವರ ಬಂದು ಕೃಷ್ಣನ ಬಂದು ತೋಂಡಿದ ಅಂಬ. ಆಗ ಏನಂದಲೇ ಆ ಮಂದಿರಗ ಆಸೆ ಶಕ್ತಿ ಆಡದೆ ಅಂದು ಆ ವಿಶ್ವಾಮಿತ್ರರುடைய ಆ ಮಂದಿರ ಉಳಿ ಆ ನೆರುಪಾಚಲೆಂಬುದು ಎಲ್ಲ ಎಡೆಯೂ ಪರಿಬೇಡದೆ. ಆ ಪಂಚಭೂತದೊಗೆ 5 ಶಕ್ತಿದೊಗೆ ಮುಖ್ಯವಾದ ಬಂದು ಅದು ನೆರುಪುತ ಅಂದೇಗೀರ. ಏಕಂದರೆ ಅದು ಇಲ್ಲದ ಎಡೆಯೇ ಇಲ್ಲೇ, ಅದು ಇಲ್ಲದೆ ಏನು ಮಾಡೋದಕ್ಕೆ ಮುಡಿಯಂದೇಗೀರ. ಅದೇ ಟೈಮದೊಗೆ ವಿಷ್ಣು ಬಂದು ಈ ಒಲಗಗೆ ಬಪ್ಪನೆ ಮೇಲೋಕಾಂದ ಈ ಭೂಲೋಕಗ ಮಕ್ಕಳೆಲ್ಲವೂ ನೋಡೋದುಗ ಬಪ್ಪನೆ, ದೇವ ಋಷಿಯೆಲ್ಲ ಬಪ್ಪನೆ. ಆಗ ಸಿತ್ತರುಗಳೆಲ್ಲ ಇದ್ದಾರೆ, ಜ್ಞಾನಿಗೆ ಇದ್ದಾರೆ, ಯೋಗಿಗಿದ್ದಾರೆ. ಆಗ ತನ್ನ ಮೊಗಗ ತೋರಿದುದು ಈ ಗಾಯತ್ರಿ ಮಂದಿರ ಅಂಬ. ಆ ಬಪ್ಪನೆ ಎಲ್ಲ ಎಡದೋಗಿಯೋ ಆ ಸಿತ್ತರ್ಗಳೆಲ್ಲ ಒಲಿಚಿಂಡಿದ್ದ ಆ ಮಂದಿರ ಬಂದು ಗಾಯತ್ರಿ ಮಂದಿರ ಅಂಬ. ಆಗ ತನ್ನುடைய ಕಿವಿದೊಗೆ ಕೇತುಂಡೇ ಇಬ್ಬನೇ ತನ್ನುடைய ಎಣ್ಣ ಅದೇನ ಒಂದು ಪರಲೋಗಂದ ಅಥವಾ ಎಲ್ಲಿಗೆ ಹೋದೆಯೋ ಮಿದಂದುಂಡು ಹೋದಂಗೆ ಎಣ್ಣಾಟತ್ತು ಅಂದಾಗಿ ನನಗೆ ವಿಷ್ಣುಕ್ಕೆ ಹೇಗಿರ. ಅದೇ ಮಾಕೆ ಜ್ಞಾನ ಬಂದ ಆ ಮುನಿವರ್ಗಳೆಲ್ಲ ಏನು ಮಾಡಿದರು ಮನೆ ವೇದ ಕಡಲ ಕಡೆಂದು ಅದು ಬಪ್ಪನೆ ಅದು ತ್ರೈ ಎಂದ್ರ ಆ ವೇದಾಚಾರ ಬಂದುತ್ತೋ ಅದನ್ನ ಏನು ಆ ವೇದಾಚಾರ ಏನ ಮಾಡೋದ್ರಂಬ ಆ ಕಾಣಮದಿಯಂಬ ಆ ಮತ್ತದೋಗ ಕಡಂಜಿ ಏನೆತ್ತಿದ್ರಂಬ ಅಲ್ಲಿದು ಆ ಗಾಯತ್ರಿ ಮಂದಿರ ಬಂತು ಅಂಬ. ಆಗ ಆ ವೇದಾಚಾರ ಎಲ್ಲ ಕಡಂಜೋನೆ ಅದು ಬಂದು ತ್ರೈಯಿಂದ ಬಂದಿತ್ತು ಅದನ್ನ ಕಾಣುಮದಿಂಬ ಮತ್ತದೋ ಕಡಂಜೋನೆ ಆ ಗಾಯತ್ರಿ ಮಂದಿರ ಉರುವಾತು ಅಂಬ. ಆಗ ಜ್ಞಾನಿಗಳು ಆ ಋಷಿಗಳು ಆ ಸಿತ್ತರ್ಗಳು ಎಲ್ಲವೇ ಕಲಂದು ಕಡಂಜಿ ಎತ್ತಿದ ಆ ಸಾರತ ಏದು ಅಂದಲೇ ಈ ಗಾಯತ್ರಿ ಮಂದಿರ. ಆಗ ಇತ್ತಮ್ಮ ಕಾಡೋನೆ ನಂಗೆ ರಾಮನವಕ ಕಾಡುಗ ಓಪೋದು ವನವಾಸದೋಗಿ ಇಬ್ಬದು ಆ ವನವಾಸದೋಗಿ ಇಬ್ಬನೇ ಏನೇನವರಿಗೂ ದುರ್ಶಕ್ತಿಗಳೆಲ್ಲ ಬಂದಿತ್ತು. ಏನವುದು ಆ ಅರಕರುಗಳ ನೆರೆಯ ಬಂದರು. ಆ ಅರಕರುಗಳೆಲ್ಲವ ವಧ ಮಾಡೋದುಗ ಓಪನ ಬಿಲ್ಲ ತೂಕೋದು ಮೊದಲು ಆ ಬಂದು ತನ್ನ ಗುರುವಾನ ಆ ಒಂದು ವಿಶ್ವಾಮಿತ್ರ ಮುನಿವರ ನೆನೆಸಿದ್ರು ಎಂಬ. ಏಕೆಂದರೆ ತಾ ಬಂದು ಏರ್ಕನವೇ ಯಾಗ ಮಾಡೋನೆ ಆ ಒಂದು ಯಾಗ ನಡುತ್ತೋನೆ ದಾರ ಬಂದರು ವಿಶ್ವಾಮಿತ್ರ ಮುನಿವೃತ ಆ ಯಾಗ ಬಂದರು. ಏಕೆಂದರೆ ನಾ ಬ್ರಹ್ಮಋಷಿ ಬಂದು ಪಟ್ಟವ ಈಸೋದು ಅದು ಮಾಡೋದು ಈಗ ಒಂದು ಕಡಿಮೆಯಾನ ಯಾಗ ಆಡದೆ ಮನೆ ಅಲ್ಲಿ ರಾಮನು ಲಕ್ಷ್ಮಣ ಎರಡಾತ ಆ ಯಾಗ ಪಾದುಗಾವಲ ಇದ್ದಾರ. ಆಗ ಆ ಒಂದು ತಡಾಗೆ ಬಪ್ಪನೆ ಒಂದು ಆ ತಾಡಗೆ ಮುಂದು ಅವಕ್ಕೆ ಅಳಿಚೀರ ಮಾರೀಸನ್ ಸುಬಾಗುನ್ಗಿರ ಅರಕರೆಲ್ಲ ಅಳಿಚಿ ಬಪ್ಪನೆ ಎನ್ನುಡಿಯ ಯಾಗ ಸರಪಾನ ಮುರಿದೋಗೆ ಎನಗ ಮಾಡಿ ತಂದುಬಿಟ್ಟು ನಿಂಗೆ ಏನ ಕಡಿಮೆ ಮಾಡೋದು ಅರಿವಿಲ್ಲ ಮನೆ. ಆಗ ತನ್ನುடைய ಜ್ಞಾನ ಶಕ್ತಿದೋಗೆ ಬಪ್ಪನೆ ಏನ ಮಾಡಿದ್ವು ಅಂದ್ರೆ ಅದನ್ನು ನಿಂಗೆ ಗಾಯತ್ರಿ ಮಂದಿರವೇ ಹೇಗಿವಿ ಆ ಗಾಯತ್ರಿ ಮಂದಿರದೋಗೆ ಆಸಗ ಶಕ್ತಿ ಹಿಡಿದಂದಾಗಿ ಅದನ್ನು ರಾಮಗೆ ಕೊಟ್ಟ ಲಕ್ಷ್ಮಣಗೆ ಕೊಟ್ಟ ಅವಕ್ಕೆ ಎಲ್ಲಿಗೆ ಓಪನಿ ಸೇತಿ ಆ ಮಂದಿರ ಹೇಗೋನೆ ಆ ರಾವಣನ ಅಳಿಚೋದು ಇಲಂಗೆ ಹೋಗಿ ಆ ಅಶೋಕವನದೋಗ ಸೀದೆ ಇಬ್ಬನೇ ಸೀದೆಯ ಬಿಡುವುದು ಕೇಪನೆ ಇಲ್ಲೇ ಎಂಬನೆ ನಾ ಬಂದು ನಿನ್ನ ಅಳಿಚೋದಕ್ಕೆ ಕಾರಣ ಇಂದು ಒಂದೇ ಜನದೊಗೆ ಒಂದೇ ಅಂಬುದೋಗೆ ಎನ್ನಾಲೆ ಮುಡದರ ಆಲೆ ಒಂದು ಆ ಅರತ್ತಿಲು ಪೋರ್ ಮಾಡೋನು ಸೇತಿ ವೀರತ್ತಿലും ಕೂಡ ಒಂದು ಮರತ್ತಲ್ಲಿ ಕೂಡ ಏನದು ಅರಂ ಮುಖ್ಯ ಒಂದು ಹೇಗಿರ. ಆಗ ಆ ಕಡೇಸಿ ಜನದೋಗ ನಿಬ್ಬನಿ ಸೇತಿ ರಾವಣನ ಅಳಿಚೋದು ಮುಡಿದ್ರ ಇಂಡ್ರು ಪೋಯ್ ನಾಳೆ ಒಂದು ಏಪ್ಟ ಹಾಗೂ ಸೇತಿ ಏನಂದಲೇ ತನ್ನೋಡಿ ಎಣ್ಣ ತೂಯ್ಮೆ ಅಟ್ಟಿತು. ಏಕೆಂದರೆ ನಾ ಬಂದು ಅರವಳಿದೋಗತ್ತ ಓನೆಂದೇಗಿರ ಹಾಗೂ ಏನು ಮಾಡಿದ್ರೆ ಆ ಗಾಯತ್ರಿ ಮಂದಿರವೇ ಇದಾಂಬ.
ಆಗ ಆ ದಾರ ಕೃಷ್ಣ ಪೆರುಮಾನಾಲಿ ಸರಿ, ರಾಮನಾಲಿ ಸರಿ, ವಿಷ್ಣುವಾಲಿ ಸರಿ, ಈ ಜ್ಞಾನಿಗಳಾலும் ಸಿತ್ತರುಗಳು ಯೋಗಿಗಳು ಎಲ್ಲ ಆ ಮಂದಿರವ ಉಚ್ಚರಿಸುತ್ತ ಅವಕ್ಕೆ ಮನಸ್ಸಿನಾಗ ಪಾರಾಯಣ ಮಾಡುತ್ತಾ ಇಂದು ಉಳ್ಳಿ ನೆಲೆಗೆ ಬಂದಿದ್ದಾರೆ. ಅದೇ ಮಕ್ಕೆ ನಂಗೆ ವಾಡ್ಕದಾಗ ಮಾಡೋದು ಇಂದು ಹೀಗೆ ಈ ಬೆಳಕೆಲ್ಲ ಹೇಗೋ ಮೊದಲು ನಂಗೆ ನವೀನ್ ಸಾಯುವಕ ಒಂದೊಂದು ಮೊರೆಯು ಬಂದು ಆ ಬೆಳಕು ಮಟ್ಟು ಹೇಗಾದೆ ಅದಕ್ಕೆ ಅடைವ ವഴി ಏನಾಡದೆ ನಂಗೆ ಸಾರೇ ಅದನ್ನು ಎತ್ತಮಾಕ ವഴിയിൽ ಹೋಗ್ಬೋದು. ಕುನ್ನು ಅದನ್ನು ಎತ್ತಮಾಕ ಹೇಗೋದು, ದೊಡ್ಡವಕ್ಕೆ ಅದನ್ನು ಎತ್ತಮಾಕ ಹೇಗೋದು, ಇளைஞர்கள் ಅದನ್ನು ಎತ್ತ பயன்படுத்துவது ಎಂಬುದನ್ನು ಆ ಸತ್ಸಂಗ ಓಪನೆ ಅದನ್ನು ಪಿರಿಚಿ ಆ ಕುನವೆಲ್ಲವ ಕೊರಿಚಿ ಆ ಕುನವಾಗ ನೋಡು ಅಮ್ಮ ಇತ್ತಮಾಕೆ ನಿಂಗೆ ಒಂದು ಒಳ್ಳೆಯ ಓದಿದೆಲ್ಲ ಗೇನ ಬೀಪದು ಒಂದಲೇ ನಿಂಗೆ ಶಕ್ತಿ ಬಂದು ಉಯಿರ್ ಶಕ್ತಿ ಅಧಿಕಮಾಪದು ಒಂದಲೇ ಅರಿವು ಜಾಸ್ತಿ ಆಪೋದಲೇ ಬುದ್ಧಿ ಕೂರ್ಮೆ ಆಪೋದಲೇ ಈ ಮಂದಿರವ ಹೇಗಿಂದಾಗಿ ಅಂದು ಆ ಬಾಲಗರಗಳೆಲ್ಲಾಗ ಕೊರಿಚಿ ಅಂದು ನವರಾತ್ರಿ ಜನದೋಗಿಯೋ ಅವಕ್ಕಾಗ ಬೆಳಕವೇ ಏದರು. ಅದೇ ಮಕ್ಕೆ ಇளைஞர்களெல்லாம் ಬಪ್ಪನೆ ನಂಗರುடைய ಎಣ್ಣೆಲ್ಲ ತೀಯ ಶಕ್ತಿದೆ ಓಯ್ದು ನಡೆದೆ ಆ ಉಳ್ಳಿ ಶಕ್ತಿಗೆ ಬಪ್ಪದುಗ ನಿಂಗೆ ಇತ್ತಮಾಕೆ ಹೇಗಿಂದಾಗಿ ಇளைஞರುಗ ಏದರು. ಅದೇ ಮಕ್ಕೆ ದೊಡ್ಡವಕ್ಕೆಲ್ಲಾಗ ನಿಂಗೆ ಇತ್ತಮಾಕೆ ಧ್ಯಾನ ಮಾಡೋನೆ ಭಜನೆ ಪಾಡೋನೆ ಈ ಗಾಯತ್ರಿ ಮಂತ್ರ ಹೇಗಿಂದಾಗಿ ಅವಕ್ಕೆ ಏದರು. ನಂಗೆ ನವೀನ್ ಸಾಯುವ ಕಾಲ ಸರಿ, ಮೇಘನಾಥ್ ಸಾಯುವೋ ನಂಗಳುடைய ಒಂದು ಯಶೋದಮ್ಮನು ಎಲ್ಲವೂ ಬಂದು ನಂಗಳುடைய ಮಕ್ಕಳ ಮನ ತೂಯ್ಮೆ ಹಾಪೋದು ಎಂಬುದುಗ ಒಂದೇ ಎಣ್ಣದೋಗತ್ತಾ ಅವங்களுடைய ಅರಪ್ಪಣೆಯೆಲ್ಲ ಮಾಡಿಟ್ಟಿದ್ದಾರೆ. ಅತ್ತಮಾಕ ಪಣಿಯ ನಂಗೂ ಮಾಡೋದು ಅತ್ತ ಮಳೆ ನಂಗೆ ಮನದು ತೂಯ್ಮೇಟ್ರ ಏನಗಾಯಿ வாழ்ந்தனா சொத்தற்ற சொகற்ற பொருளற்ற ಅಲ್ಲ ಮನ ಅಮ್ಮಿದಿಲ್ಲಾದಟ್ರ சுடைய எண்ணெய் தூய்மையில்லாதற்ற ಆ ತೀಯ ಎಣ್ಣಾಟು ಬಿಳೆ ನನಗೆ ಏನ ಪಯಣೂ ಕೆಡಾದು ಏಸಗ ಸೊತ್ತಟ್ಟಿಲ್ಯೋ ಅಮ್ಮನ ಎಣ್ಣೆ ಸರಿ ಇಲ್ಲದ ಬಿಳೆ ದಾರು ಪಕ್ಕ ಸೇವುದಿಲ್ಲ ಸರಿಯಾ. ಆಗ ಒಂದು ಒಳ್ಳೆಯ ಹಾಲು ಅದೇ ಇನ್ನೊಂದು ಹಾಲು ಕೂಡ ಸೇವನೆ ಅದೇ ನೆರವಟ್ರ ಹಾಲಾಟ್ರ ಅದೇ ಹಾಲು ಬೇರೆ ಒಂದು ಸಕಡಗೆ ಓಪನೆ ಅದು ನೋಡಿ ತನ್ಮೆ ಮಾರಿಬಿಟ್ರ. ಆಗ ನಂಗೆ ನೋಡಿ ಶಕ್ತಿಯ ಜಾಸ್ತಿ ಮಾಡೋದಿಲ್ಲ ಒಳ್ಳಿ ಶಕ್ತಿ ಉರುವಾಕೋದು ಒಂದಲೇ ಈ ವೇದ ಪಾರಾಯಣ ಈ ಮಂದಿರತ್ತ ಮುಖ್ಯ ಅಂದೇಗಿರ ಆ ಮಂದಿರತ್ತ ಜಪಿತ ಬಂದು ನಂಗೆ ಮನಸ್ಸು ತೂಯ್ಮೆ ಅಂದೇಗಿರ ಅದು ನನಗೆ ಹೇಗೋನೆ ಆ ಪರಮೇಶ್ವರಿ ಇದ ನಂಗೆ ಒಪ್ಪನೆ ಆಸಗ ಮನಸ್ಸು ತೂಯ್ಮೆ ಅಟ್ರ ಅದನ್ನು ತೆಗಿರ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯಮ್ಮ ವೀಣಾಬಾಣಿ ವಿಮಲ ಸರಸ್ವತಿ ಆದಿ ಪರಾಶಕ್ತಿ ಪಾಲಯಮ್ಮ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶಕ್ತಿ ಪಾಲಯಮ್ಮ. ಏಕೆಂದರೆ ಒಳಗೆ ಫುಲ್ಲ ಮುಳುವುದು ನಿರಂಬಿಕ ಅಖಿಲಾಂಡೇಶ್ವರಿಯಾಗ ಗಾಯತ್ರಿಯಾಗ ಎಲ್ಲ ಇದ್ದಾರೆ. ನನಗೆಲ್ಲ ಅಮ್ಮನಕ್ಕೋ வணங்கி நங்களுடைய நம்முடைய எண்ணெய் வந்து தூய்மையோடு விட்டா இதனுடைய சிறப்பு. அடுத்தது நாங்கள் மன தூய்மை ಸಾಯಿನ ಗವನ ತುಂಬ ಸ್ವರ್ಪಯುವುದೋಗೆ 21வது ಜನದೋಗೆ ಮನ ತೂಯ್ಮೆನುடைய ಸಿರಪ ಪತ್ತಿ ನಂಗೆ ಸ್ವಾಮಿಯಕ್ಕೆ ಇದ್ದಾರೆ. ಅದನ್ನು ವಿಡಿಯೋವು ನೋಡ ಅದ್ರ ಮೇಲೆ ಅದನ್ನುடைய ವಿಳಕವು ನೋಡ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ಗಾಯತ್ರಿ ಮಂತ್ರವ ಏಗುನೆ 3 ವಿಧವಾನ ಅಮ್ಮನ ಶಕ್ತಿಯ ಆವಾಹನ ಮಾಡಿನ. ಮೊದಲ ಶಕ್ತಿಯ ಇಬ್ಬ ಸಾವಿತ್ರಿ ಅಮ್ಮ ಎಂಬನೆ ಅದು ನಂಗ ಪ್ರಾಣ ಶಕ್ತಿ ಎಂಬ ಉಸಿರ ಉಣರ್ತೀರ. ಎರಡಾவது ಶಕ್ತಿಯ ಇಬ್ಬುದು ಸರಸ್ವತಿ ಅಮ್ಮ ವಾಕ್ ಶಕ್ತಿಯಿಂದ ಏಗುವ ಮಾತಾಡುವ ಶಕ್ತಿಯ ತಾತಂತಿಯ. ಅದು ಕೂಡ ಸ್ಮರಣ ಶಕ್ತಿಯಿಂದ ಏಗುವ ಮನಸ್ಸು ನೋಗೆ ಗೆವನ ಬೀಪ ಜ್ಞಾಪಕ ಶಕ್ತಿಯವು ಅಮ್ಮ ನಂಗ ತಂದಿಯ. ಮೂರಾவது ಶಕ್ತಿಯ ಸಾಕ್ಷಾತ್ ಗಾಯತ್ರಿ ನಂಗೆ ಪಂಚೇಂದ್ರಿಯಾಂದು ಏಗುವ ನೋಡುವ ಕಣ್ಣು, ಕೇಪ ಕಿವಿ, ರುಸುಚುವ ನಾಲಂಗೆ, ಮೂಸುವ ಮೂಕು, ಮುಟ್ಟುವ ಒಡಂಬನ ಉಣರ್ವು ಇದು ಐಂಬಲನ್ನೊಂದು ಏನ. ಇದು 5ಗೂ ಅಮ್ಮನ 5 ವಿಧವಾನ ಶಕ್ತಿ ಒಬ್ಬೊಬ್ಬಗೋಸು ಅಡದೆ. ಗಾಯತ್ರಿ ಮಂತ್ರವ ಏಗುನೆ ಏನೇ ಇಬ್ಬನೆ ಬುದ್ಧಿ ಕೂರ್ಮೆಯು ಜ್ಞಾಪಕ ಶಕ್ತಿಯು ದಾಸ್ತಿಯಾರ. ಗಾಯತ್ರಿ ಮಂತ್ರವ ತುಂಬಿದ ಮನಸ್ಸುನೋಗೆ ದೇವ್ರ ನೆನಪುನೋಗೇ ಏಗುವುಕ್ಕಗ ತ್ರಿಕರಣ ಶುದ್ಧಿಯಿಂದ ಏಗುವ ಎಣ್ಣ ವಾರ್ತೆ ಸೆಯಲ್ ಇದು 3 ಸುದ್ದಾರ. ಮನಸಾರ ಗಾಯತ್ರಿ ಮಂತ್ರವ ಏಗಿನೇ ಇಬ್ಬನೆ ಎಣ್ಣವು ಸುತ್ತಾರ. ಅದನಾಂದ ವಾರ್ತೆಯು ಮಾಡುವ ಕಾರ್ಯವು ಒಳ್ಳಿತಾರ. ಅದನ್ನು ತೊಡರ್ದು ಆ ಕಾರ್ಯ ಪುಣ್ಯ ಕಾರ್ಯವಾವು ಅಟ್ರ. ಎಣ್ಣ ಎತ್ತೆಯೋ ಅತ್ತತ ನಿನ್ನ ವಾಳ್ಕೆ ಎಂದು ಎಲ್ಲ ಮಹಾಪುರುಷರುಗಳು ಆಶೀರ್ವಾದ ಮಾಡ್ಯಾರ. ಇದುತ್ತ ಉಣ್ಮ್ಯಾನ ಸತ್ಯವಾಕು. ಗಾಯತ್ರಿ ಮಂತ್ರ ವೇದನ ಸಾರ. ಇದನ್ನ ಹೇಗಿ ಮನಸ್ಸು ಒಂದನಿಲೆ ಮಾಡಿ ದೇವರನ್ನ ಉನ್ನಿಪನೋಗಿಯೇ ಧ್ಯಾನ ಮಾಡಿ ದೇವರು ಒಂದುತ್ತಾ ಸತ್ಯಾಂದು ಪೊರುಮಿಯ ಸಾಧನಾಂದು ಹೇಗುವ ಭಕ್ತಿಯ ಮಾಡುನೆ
ಮುಕ್ತಿಯೂ ಸಿಕ್ಕಿರ. ಅಯಲೆಚ್ಚಲಿ ಪಯಲೆಚ್ಚಲಿ ಎಂದು ಆಶೀರ್ವಾದ ಮಾಡುವ ಹಿರಿಯೊಡೆಯನ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸೋಮಿ ವಿಶ್ವಾಮಿತ್ರರುಣ ಸಂಕಲ್ಪವ ಪತ್ತಿ ತೊಡರಂದು ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಎಲ್ಲವೂ ಸೋಮ್ಯಕ ಈಗಿನ ವಿಡಿಯೋವನಿಗೆ ಕೇಳ್ತಿದ್ದಾರೆ. ಅದೊಗೆ ಮನ ತೂಯ್ಮೆ ಎಂಬುದೇನ ಬುದ್ಧಿ ಕೂರ್ಮೆ ಎಂಬುದನ್ನ ಸ್ವಾಮಿಯಕ ಅಪ್ಪರೇ ಇದ್ದಾರ. ಅಲ್ಲದೊಗೆ 3 ಶಕ್ತಿಪತಿ ಇದ್ದಾರ, 3 ಅಮ್ಮನಕ್ಕ ಪತಿ ಇದ್ದಾರ. ಅಲ್ಲ ಬಂದು ಸಾವಿತ್ರಿ ಅತ್ತಂದು ಹೇಗೋನೆ ಅದು ಪ್ರಾಣಶಕ್ತಿಯಾಗ ಅದು ಉಲಗ ಮಕ್ಕಳೆಲ್ಲಗ ನಂಗೆ ಉಸಿರು ಎತ್ತೆ ನಂಗೆ ಹೆಂಗಿರ ಅಂಬುದನ್ನ ಆ ಪ್ರಾಣಶಕ್ತಿ ಮೂಲವ ನಂಗೆ ಕೇಳ್ತದನ. ಅಡ್ತು ನಂಗೆ ಸರಸ್ವತಿಯಿಂದ ನಂಗೆ ಹೇಗೋನೆ ಅದು ಬಂದು ವಾಕ್ ಸರಸ್ವತಿ ಅಂತಂದರೆ ನಂಗೆ 4 ಸರಸ್ವತಿ ಇದ್ದಾವೆ. ಅದು ನಂಗೆ ಅದನ್ನು ಪಾರಾಯಣ ಮಾಡೋನೆ ನಂಗುಡಿಯ ಉಡಲ್ ತೂಯ್ಮೆಯಾರ. அடுத்தது ನೋಡೋನೆ ಗಾಯತ್ರಿ ಅಮ್ಮನ ಪತಿ ಹೇಗೋನೆ ಅದು ಪಂಚೇಂದ್ರ ಅಂತ ಹೇಗಿರ. அதில் 1 2 3 4 5 ಅಂತ ಹೇಗಿಲ್ವ ಅದು ಆ 5 ಎಂಬುದು ಪಂಚೇಂದ್ರ ಶಕ್ತಿ ಎಂಬುದು ಏನು ನೋಡೋನೆ ಅದು ನೀರ್ ನಿಲಂ ಕಾற்று ವಾನಂ ಆಗಾಯಂ ಅಂತ ಹೇಗಿರ. ಆಗ ಈ 5 ಪಂಚೇಂದ್ರ ಕೂಡ ಏದು ಸೇವುದು ಅಂದರೆ ನಂಗುடைய ಐಂಪುಲನ್ಗಳು ಸೇವುದಲ್ಲಿ ಐಂಪುಲನ್ಗಳು ಅದಕ್ಕೆ ಸೇವನೆ ಇணைವನೆ ಆ ಬಂದು ಆ ಉಯಿರ್ ಶಕ್ತಿ ಎಲ್ಲಿದು ಸಿಕ್ಕಿರ ನಂಗೆ ಒಡಂಬುಗ ಆ ನೆರುಪು ಒಂದು ಉಯಿರ್ ಶಕ್ತಿ ಸಿಕ್ಕಿರ, ನೀರು ಒಂದು ಬಂದರ, ಆ ಬಾನು ಒಂದು ಬಂದರ, ಆ ಕಾಚು ಒಂದು ಬಂದರ. ಆಗ ಒಂದೊಂದು ಶಕ್ತಿ ಬಂದು ನಂಗೆ ಉಡಲ್ ತೇವೆ ಆಗತ್ತ ಏಕಿಲತ್ತ ಈ ಉಡಲ್ ಬಂದು ಸಮನೆಲಿ ಅಟ್ಲತ್ತ ನಂಗುಡಿಯ ಉಳ್ಳ ಬಂದು ತೂಯ್ಮೆ ಹತ್ರ ಆ ಒಂದೊಂದು ಸಿರಪ್ ಎತ್ತೆ ಬಂದಲೆ ನೋಡಿಯ ನಂಗೆ ತೋಚಲ್ಲ ಎತ್ತೆ ಅದು ಸರಿಯಾರ ತಂದಲೆ ಅದರ ತೊಲ್ಕಾಪಿಯರ್ ಹೇಗೀರ ಸಮನೆಲೆ ಎಂಬ ಎಣ್ಣಗೆ ಬಪ್ಪದು ಮೊದಲು ನಂಗೆ ನಗೈ ತಗೊಂಡ್ರ ನಗೆಯೇ ಅಳುಗೈ ಇಳಿವರಳ್ ಮರುಕೈ ಅಚ್ಚಂ ಪೆರುಮಿದಂ வெகுಳಿ ಉವಗೆಯಿಂದ ಹೇಗಿರ ಇದೆಲ್ಲ ನನಗೆ ನೆಗುವುದು ನಂಗೆ ಬಂದು ಅವ್ವೋದು ನಂಗೆ ಕವಲೆಯ ಆಡೋದು ನಂಗೆ ಬಂದು ಕೋಪ ಬಪ್ಪದು ಈ ಉಣರ್ವು ಎಲ್ಲವೇ ಏದು ಮೂಲವ ಉಣರ್ವಾರ ನಂಗೆ ನುಡಿ ಉಳ್ಳತಿ ಮೂಲವ ಉರಗ ನಂಗೆ ಉಳಿತು ನೆನೆಚಲೇ ಅದು ಉಳಿತ ಅಟ್ರ ನಂಗೆ ತೀಯದು ನೆನೆಸೋನೆ ಅದು ತೀಯ ಶಕ್ತಿಯಾಗೆ ಮಾರಿಬಿಟ್ರಂಬ. ಆಗ ಇದೆಲ್ಲ ಏನಾಡೋದು ಅಂದರೆ ನಂಗುடைய ಎಣ್ಣೆ ತೂಯ್ಮೆ ಆಡೋದು. ಆ ಎಣ್ಣೆ ತೂಯ್ಮೆ ಅಟ್ಲತ್ತ ನಂಗುடைய செயல் ತೂಯ್ಮೆ ಹತ್ರ. ಆಗ ಎಣ್ಣೆ ಎತ್ತ ಉತ್ಪತ್ತಿ ಆರಾಮನೆ ನೀವು ಒಂದೊಂದು ಜನವು ನೀನು ನೆನೆಸಿ ನೋಡೋದ್ರೇ ಒಂದು 60-70 ಸಾವಿರವನ್ನ ಎಣ್ಣಂಗಳು ಬಂದು ಒಂದೊಂದು ಜನವು ಬಂದು ಹೇಗಿರ. ಆಗ ಎಣ್ಣಂಗಳು ಬಪ್ಪನೆ ಅದು ಎಲ್ಲಿ ಯಾರ ಅಂದರೆ ನಿನ್ನೆ ಮನಸ್ಸಿಗೋಸ್ ಬಂದರ ಅದು ಒಲ್ಲಾದ ಮನಸ್ಸು ಬಂದ ಒಳ್ಳೆ ಎಣ್ಣೆ ಬಂದರ ಒಲ್ಲಾದ ಎಣ್ಣೆ ಬಂದರ ಆಗಾಗ ಬಂದುಂಡೋಪ ಆ ಎಣ್ಣೆ ಎಲ್ಲ ಬಂದು ಏನು ಹೇಗಿರ ಅಂದರೆ ಅದು ಸಿಂಧನೆಯಿಂದ ಹೇಗಿರ ಅದು ಬಂದದೇ ಹೋಯ್ಬಿಟ್ರ ಸರಿಯಾ. ಆ ಎಂದು ನೆಲಚಿ ಆಡ ಇದುತ್ತಾ ಬಂದು ಆ ಎಣ್ಣವ ಮಾರ್ರ ಆ ನೆಲಚಿ ಆಡೋದು ಎತ್ತೆ ಬಂದಲೆ ಒಂದೊಂದು ಆ ಸೊಲ್ಲು ಸೇರ್ದುತ್ತಾ ಅದು ಬಂದು ಸೊರ್ಕಳ ಮಾರ್ರ. ಆ ಸೊರ್ಕಳೆಲ್ಲ ಒಂದು ಸೇವನೆ ಅದು ಬಂದು ಒಂದು ಸೊಲ್ಲ ಮಾರ್ರ. ಆ ಸೊಲ್ಲು ಏನು ಮಾಡ್ರ ನಂಗೆ ಮಾಡ ಸೆಯಲ ಮಾರ್ರ. ಆ ಸೆಯಲ್ ಬಂದು ಏನು ಮಾಡ್ರ ನಂಗೆ ಒಂದೊಂದು ಜನವು ಮಾಡ ಪழಕವ ಮಾರ. ಆ ಪழಕತ ಒಂದೊಂದು ಜನ ಬಂದು ನಂಗೆ வாழ்க்கைದಾಗ ನಡೆಮುறை ಬಪ್ಪ ವழಕವಾಟ್ರ. ಆ ವழಕ ಏನು ಮಾಡ್ರ ಅಂದರೆ ನಂಗೆ செயல் ತನ್ಮೆ ಏನಂಬುದನ್ನ அதை வெளிப்படுத்தி காட்டுற. ಆಗ ಇದುತ್ತಾ ಎಣ್ಣತ್ತಿನುடைய வடிமை உள்ளங்கಟ್ಲತ್ತ ಉಡಲ್ ತೂಯ್ಮೆಯಾರ. ಅದು ಗೊತ್ತಾ ಆ 3 ಅಮ್ಮನಂಬಕ್ಕೆ ಪತ್ತೆ ಇದ್ದರು ಸಾವಿತ್ರಿಯು ಸರಿ ಸರಸ್ವತಿ ಸರಿ ನಂಗೆ ಗಾಯತ್ರಿ ಅಮ್ಮನ ಸರಿ ದಾರ ಮನಸ್ಸಿಗೋಸಿದ್ದಾರೆ ಅಂದರೆ ಮನ ಬಂದು ಉಳ್ಳ ತೂಯ್ಮೆ ಎಡದೆಯೋ ಅಲ್ಲಿಗೆ ಹೋಗಿಸ್ತಾ ಅವಕ್ಕೆ ಎಡಬೇಕು. ಅವಕ್ಕಾಗ ಒಂದು ಅರಣ್ಮನೆಯೋ ಒಂದು ಬಂಗಳಾವೋ ಒಂದು ದೊಡ್ಡ ಒಂದು ಎಡೆಯೋ ಅವಕ್ಕೆ ತೇವೆ ಇಲ್ಲ. ಆಗ ಏழை ನುಡಿಯ ಮನದಲ್ಲಿ ಒಂದು ಕುಡಿಯಿರಿಕ್கிறாள் என்றால் ಆ ಒಂದು ಉಳ್ಳ ತೂಯ್ಮೆ ಅಟ್ಲೆ ಅಲ್ಲಿ ಸ್ವಾಮಿ ಇದ್ದಾರ. ಆಗ ಅದನ್ನು ಹೇಗಿರ ಆ ಜೋದಿ ಬಿಡುವ ಅರುಟ್ಪೆರುಂ ಜೋದಿ ಅರುಟ್ಪೆರುಂ ಜೋದಿ ತನಿಪೆರುಂ ಕರುಣೆ ಅರುಟ್ಪೆರುಂ ಜೋದಿ ಎಂದು ಬಳ್ಳಲಾರವಕ್ಕೆ ಹೇಗಿರ ಆ ಜೋದಿ ಬಡಿಯುವ ಆ ಗಾಯತ್ರಿ ಮಂದಿರ ಅಡದೆ ಆ ನಿರುಪಾತ್ರಲ ಅಡದೆ ಅದು ಯಾರು ವಿಶ್ವಾಮಿತ್ರರಾಗ ಉರುವಾಕಪಟ್ಟ ಆ ಮಂದಿರ ಬಂದು ಎಂದೆಲ್ಲ ಒಲಿಚಿಂಡಿದ್ರವೋ ಆ ಎಡೆಲ್ಲ ಸುಭಿಕ್ಷವಾಟ್ರ ಅಂತ ಹೇಗಿರ. ಆಗ ಪುಲನ್ಗೂ ತಗೊಂಡಂಗೆ ನಂಗೆ ಹೋಗಿ ಹಾಕೋದು. ಆಗ ಇದನ್ನು ದಾರ ಏನು ಮಾಡೋದು ಅಂತ ಹೇಗನೆ ನೀ ಏನೇ ನೆನೆಚಿರಿಯೋ ಅತ್ತಮಾಕ ನಿನ್ನಲ್ಲಿ ಆಪದಿಗೆ ಮುಡದರ. ಆಗ ನಿನಗ ಅತ್ತಮಾಕ ಆಪದು ಮುಡದಂದರೆ ಎದೆ ನಿನಕ್ಕಿಂಡ್ರಾಯೋ ಅದುವಾಗವೇ ನೀ ಮಾರುವಾಯ್. ಏಕೆಂದರೆ ನೀ ಎಣ್ಣೆಯಾಂಗ್ ಎಯ್ದುಬರ್ ಎಣ್ಣೆಯರ್ ತಿಣ್ಣೀರಾಗ ಪೇರಿ ಎಂದು ವಳ್ಳುವರು ಅಪ್ಪರ ಸಿರಪಾಗಿದ್ದಾರೆ. ಏಕೆಂದರೆ ನೀ ಏನವ ಅಡಂಜೋದಕ್ಕೆ ನೆನೆಚಿರಿಯೋ ಅದು ನಿನ್ನಲ್ಲಿ ಅಡುವುದು ಮುಡಿಂಜರ. ಏಕೆಂದರೆ ನಿನ್ನುடைய புத்தி கூர்மை தேடதே.
ಆಗ ಅದು ಏದು ನಿನಗೆ ಪಾದುಗಾಪು ಅಂದರೆ ಈ ಗಾಯತ್ರಿ ಮಂತ್ರ ನಿನಗೆ ಪಾದುಗಾಪು. ಆ ಗಾಯತ್ರಿ ಮಂದಿರ ಪಾದುಗಾಪು ಏನಂಬುದಲೆ ಅದು ನಿನಗೆ ಪಾದುಗಾಪು ಮಂದಿರ ಮಂದೇಗೀರ, ಅದೊಂದು ತಾಯಿ ಮಂದಿರ ಮೀರ ವೇದತ್ ನುಡಿ ಸಾರ ಮೆಂದೇಗೀರ. ಆಗ ಈ ಸಗವು ಮಗಿಮೆ ಅಡಬ ಒಂದು ಮಂದಿರವ ನಂಗ ಒಂದು ನಿಮಿಷ ಒಂದು ಜನಗ ಒಂದು ಮೊರೆ ಈಗಿನ ಅದನ್ನು ಏಸು ಮೊರೆ ನಂಗೆ ಬರಲಿ ಹೇಗೋಕು. ಆಗ ನಂಗೆ ನೇರ ಇಲ್ಲೇ ಜಾಮ ಇಲ್ಲೇ ಅಂತ ಹೇಗೋದೆಲ್ಲ ಅದು ನಂಗಗೋಸ ಹೇಗ ಮಾಚುತ್ತಾ ಇವರ ಉಣ್ಮೆಯ ಅದನ್ನು ಅಡಂಜಾವಕ್ಕೆ ಬಂದು ಖಂಡೀಪ ಅದನ್ನು ಹೇಗೋದು ಮೂಡಿದರ. ಆಗ ಏನು ಮಾಡಲಿಯೋ ಈ ಪೊಲಿಟಿಕಪ್ಪ ಕುನವೆಲ್ಲ ಸರಿ ಎಲ್ಲವೇ ಆ ಮಂದಿರವೇ ಹೇಗೋದು ಎಂಬುತ್ತಾ ನಂಗೆ ಸೋಮೇಕ ಒಂದೊಂದು ಜನವೂ ಹೇಗಿದ್ದಾರ. ಇದು ಒಲಗ ಮಕ್ಕಳೆಲ್ಲ ಹೇಗಿಲ್ಲ ಒಂದು ಶುಭೇಚ್ಛೆ ಸಿಕ್ಕಿರ, ಎಲ್ಲೆಲ್ಲೆಲ್ಲ ಅಟ್ಟಿದೋಗ ಸತ್ಸಂಗ ನಡೆದ್ರವು ಆ ಸತ್ಸಂಗದಾಗೆಲ್ಲ ಇದನ್ನು ಹೇಗೆ ಪಾರಾಯಣ ಮಾಡಿವಿ. ಏಕೆಂದರೆ ನಂಗೆ ಎಲ್ಲ ಭಜನೆ ಪಟ್ಟು ಪಾಡಿನ ಎಲ್ಲ ಮಂದಿರವು ಹೇಗಿನ ಅದಲ್ಲ ಎಲ್ಲ ಮಂದಿರಗೆ ತಾಯಾಗಡ ಈ ಮಂದಿರ ನಂಗೆ ಗಾಯತ್ರಿ ಮಂದಿರ ಅಂಬುದನ್ನ ನಂಗೆ ಉಣರ್ದು ಅರದುವುದ ಆ ಅರದ ಮಂದಿರವ ನಂಗೆ ಏಕೆ ಅದನ್ನು ಬಿಡೋದು ಸರಿಯಾ. ಇದನ್ನು ನಂಗೆ ಭಜನೆ ಪಾಡೋನ ಮೊದಲು ಓಂ ಎಂಬ ಮಂದಿರವೇ ಹೇಗಿನ ಆಗ ಬಂದು ನಂಗೆ ಗಾಯತ್ರಿ ಮಂದಿರವಾಗ ಉಚ್ಚರಿಪೋದು ನಂಗೆ ಏನು ತಪ್ಪಿಲ್ಲ. ಉಳ್ಳಿ ಮಂದಿರವಾಗ ಏ ಜಾಮನೆ ಬೇಕಟ್ಲೆ ಹೇಗೋಕು ಚಹಾ ಮಾಡೋರಲ್ಲೇ ಹೇಗೋಕು ಈ ಜಾಮನ ತಾಂಬೋದಿಲ್ಲ. ಆ ಹೆಣ್ಣವ ನಂಗೆ ಪழಕ ಪಡ್ತೀನಿ ಬಂದಲೇ ನಂಗೆ ಎಲ್ಲವೇ ಅಡಗು ಮುಡಿದರ. ಅದನ್ನು ವಿವೇಕಾನಂದರು ಬಂದು ಕಡುಮೆಯಾನ ತ್ಯಾಗ ಒಂದು ಉಣರ್ಬೋದಾಗಿ ಇಬ್ಬನೇ ಧ್ಯಾನ ಮಾಡೋವನ್ನೇ ನಂಗೆ ಗಾಯತ್ರಿ ಮಂದಿರವೇ ಇದಂಬ. ಅದೇ ಮಾಕೆ ರಾಮಕೃಷ್ಣ ಪರಮಹಂಸರು ಬಂದು ಆ ಕಾಳಿದೇವಿತ ತನ್ನ ಗುರುವಾಗಿದ್ದ ಅಮ್ಮತ ಇಷ್ಟ ದೇವತೆ ಇದ್ದ ಆ ಕಾಳಿದೇವಿಯ ಒಣಗೋನೆ ಆ ಕಾಡು ಬನದೋಗೆ ಆ ಪಾದುಗಾಪು ಬೇಕು ಎಂಬುದೇ ಹಾಸ್ಯಗ ಉಯಿರಿನಗಳಟ್ರ ಅದ್ರಾಗೆ ಸಿಂಗೆ ಇದ್ದರ ಹುಲಿ ಇದ್ದರ ಕರಡಿ ಇದ್ದರ ಎಲ್ಲ ಎದ್ದಿಲೆ ಸೆತ್ತಿ ಧ್ಯಾನ ಮಾಡೋನೆ ಈ ಗಾಯತ್ರಿ ಮಂದಿರವೇ ಹೇಗೆ ಹಾಸ್ಯಗ ಧ್ಯಾನ ಮಾಡಿದರು ಎಂಬ. ಆಗ ಈ ಸಿತ್ತರ್ಗಳೆಲ್ಲ ಮಹಾನ್ಗಳೆಲ್ಲ ಯೋಗಿಗಳೆಲ್ಲ ಋಷಿಗಳೆಲ್ಲವೇ ಬಂದು ನಂಗೆ ಗಾಯತ್ರಿ ಮಂದಿರವೇ ಈತ ತನ್ನ ಗುಡಿ ಶಕ್ತಿ ಕೂಟಿದರು ಎಂಬ. ಆಗ ಇದೆಲ್ಲ ಏನಂದರೆ ಬ್ರಹ್ಮರ್ಷಿಯಿಂದ ಪಟ್ಟ ವಹಿಸಿ ಇಂದು ಅದನ್ನು ಸೇಲೆಲ್ಲ ವಸಿಷ್ಠರು ಬಂದು ಉನ್ಮೆಯಾಗತನ ವಾಳ್ತಿ ಇದಕ್ಕೆ ಮೇಲೆ ನೀ ಬ್ರಹ್ಮರ್ಷಿಯ ಇರುಪ ಅಂದೇಗಿ ಇಸುಕಾಲ ವರ್ಷ 11,000 ವರ್ಷ ನೀ ತವ ಮಾಡಿದಾಗ ಈ ಒಲಿಮೆ ಕೊಟ್ಟು ನೋಡು. ಆ ಒಲಿಮೆ ನುಡಿಯ ಮಗಿಮೈ ತನ್ನ ಸಾರ ಬಂದ ಆ ಮಂದಿರ ಇಂದು ವಿಷ್ಣು ಆಲಿ ಸರಿ ಬ್ರಹ್ಮನ ಆಲಿ ಸರಿ ಎಲ್ಲ ಮಕ್ಕಳೆಲ್ಲಾಗ ತನ್ನುಡಿ ಮನಸ್ಸು ಏತಿ ಉಲಗ ಮಕ್ಕಳೆಲ್ಲ ಪಾರಾಯಣ ಮಾಡಬೇಕು ಅಂದೀಗಿ ಎಲ್ಲ ದೇವರೇಗೋನೆ ಆ ಮಂದಿರವ ನಂಗೂ ನಂಗ ಮನದೋಗೆ ಹುರುಗದು ಪೂಜೆ ಮಾಡೋನೇ ಸರಿ ಇಲ್ಲೇ ನಂಗಗ ಸಂತು ಜಾಮದಗಳು ಸರಿ ಹೇಗೂ ನಂಗಗ ಜಾಮ ಸಿಕ್ಕಿರವೋ ಅದನ್ನು ಹೇಗೆ ಬನೆ ಬೇರೆಲ್ಲವೂ ನೆನೆಚಿಂಡಿಬುದನ್ನ ಈ ಮಂದಿರ ವೇಗೋನೆ ಆಗ ನೇರತ್ರ ಏಸಗನ ಮನಸ್ಸು ಕಷ್ಟ ಅಟ್ಲಿಯೋ ಆ ಕಷ್ಟ ಆ ಬಾರೆಲ್ಲ ತೀರಿ ನಂಗೆ ಮೊಗದಾಗ ಒಂದು ತೇಜಸ್ ಸಿಕ್ಕಿರ ಅದು ಏನೇ ಪೈರ್ಚಿ ಮುಯಿರ್ಚಿ ಅಟ್ಲದ ಅದು ಮುಡಿದ್ರ ಅಂತ ಹೇಗಿರ. ಆಗ ಪೈರ್ಚಿ ಮುರ್ಚಿ ನಂಗೆ ಯೋಗ ಮಾಡಿನವೋ ಅಂದು ನಂಗೆ ಮಾಡೋ ಶಕ್ತಿ ಇದ್ದಾರೆ. ನಂಗೆ ನವೀನ್ ಸ್ವಾಮಿಗೂ ನಂಗೆ ಮೇಘನಾಥ್ ಸ್ವಾಮಿಗೂ ಈ ಪೈರ್ಚಿ ಎತ್ತೆ ಬೆಪ್ಪದು ಅಂದರೆ ಒಂದೇ ಜನದಾಗ ಪೈರ್ಚಿ ಬಂದರವ ಬಪ್ಪೋದಿಲ್ಲ ಅದಕ್ಕೆ ಧ್ಯಾನ ಪೈರ್ಚಿ ಮೂಲಕ ನಂಗೆ ಕೂಟಿನ ಬಪ್ಪದು ಎಂಬುದನ್ನ ಅವಕ್ಕೆ ಎಲ್ಲ ಎಡದೋಗಿ ಹೇಗಿಟ್ಟಿದ್ದಾರೆ ಅದನ್ನು ನಂಗೆಲ್ಲ ಕಡೆ ಇಡಪ್ಪೋ ನಂಗೆ வாழ்க்கைದೋಗಿ ಮಂದಿರ ಶಕ್ತಿ ಹೇಗೆ ನಂಗೆ வாழ்க்கை ಒಳ್ಳಂಗಡಲಿ ಮನಸ್ಸು ತೊಯ್ಮೆ ಹಳ್ಳಿ ಎಲ್ಲ ಒಳ್ಳಂಗಳ್ಳಿ ನಾಡು ಒಳ್ಳಂಗಳ್ಳಿ ಎಂಬ ಆ ಒಳ್ಳಿ ಎಣ್ಣದಾಗ வாழ்ந்தಲೆ ಎಲ್ಲಾಗ ಸಿಂಗರ ಅಂತ ಹೇಗಿಂಡೋ ಮನಸ್ಸು ತುಂಬಿದ ನಂಗೆ ನನ್ರಿ ಹೇಗಿಂಡೋ ಇಂದು ಸ್ವರ್ಪழிವ ನೆರವು ಮಾಡಣ. ನನ್ರಿ ವಣಕ್ಕಂ.